ಶ್ರೀ ರಾಮಾಂಗದಯ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೇಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಶ್ರೀಶೈಲೇಶದಯ ಪಾತ್ರಂ ದೀಪಜ್ಞಾದಿರಮಾತ್ರಂ ಶ್ರೀಬ್ರಹ್ಮವರಂ ವಂದೇ ರಮ್ಯಕಾಮಾತರಂ ಮುನಿಂ ಯೋ ನಿತ್ಯಂ ಚ್ಯುತಾರತಾಂಬುಜಯುಗ್ಮರುಕ್ಮೌಢ್ಯಾಮೋಹತಸ್ತದಿತರಾಣಿ ಗುಣಾಮಮೇನೆ ಅಸ್ಮದ್ಗುರೋ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಶರಣಂ ಪ್ರಪದ್ಯೆ ಅಖಿಲ ಭುವನ ಜನ್ಮಸ್ಥೇಮಭಂಗಾದಿಲೀಲೆ ವಿನತ ವಿವಿಧ ವಿನತ ವಿವಿಧ ಭೂತೌರಾದರಕ್ಷಹಿಕದೀಪ್ತೆ ಇದು ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ಭವತುಮಾಪರಸ್ಮಿನ್ ಶೇಮುಷಿ ಭಕ್ತಿರೂಪಾ ನೀಳತುಂಗಸ್ತನಗಿರಿತಟಿः ಸುತ್ತಮುದ್ಬೋಧ್ಯ ಕೃಷ್ಣಂ ಪಾರಾತ್ಯಂ ಸ್ವಂ ಶ್ರುತಿಶತಶಿರಸ್ಸಿದ್ಧಮಧ್ಯಾಪಯಂತಿ ಸೋಚ್ಚಿಷ್ಟಾಯಾಂ ಸಚರಿಗಣಿತಂ ಯಾವದಾತ್ಕೃತ್ಯ ಭುಂಕ್ತೆ ಸೋದರತಸ್ಯೈ ನಮೈದರ್ಯಂ ಭೂಯಯೇವಾಸ್ತು ಭೂಯಃ ಅನ್ನವಯೈ ಪುರುವಯಾಂಡಾಡರಂಗಕ್ಕೆ பன்னதிருப்பாவை பல்பதியும் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லும் சூடிக் கொடுத்த சுடற்கொடியே தொல்பாவை காரியருட வல்ல பல்வளையாய் நாடினி வேங்கடவர்க்கு விண்ணறிவியன் மாற்றம் நாகடவாமணனே நல்கு ಶ್ರೀಕೃಷ್ಣಚಿತ್ತರವನಂದನ ಕಲ್ಪವಲ್ಲಿ ಶ್ರೀರಂಗರಾಜ ಹರಿಚಂದನ ಯೋಗದೃಶ್ಯ ಸಾಕ್ಷಾತ್ ಕ್ಷಮಾಂ ಕರುಣಯಾ ಕಮಲಾಭಿಮಾನ್ಯಾ ಗೋದಾನನ್ಯ ಶರಣಂ ಪ್ರಪದ್ಯೆ ತ್ರಿಗುಂಶಸ್ವಸಾರ ಉಪಯಂತಿ ನಿಷ್ಕೃತಂ ಸಮಾನಂ ಕೇತುಂ ಪರಿಮುಂಚಮಾನಾಃ ಜ್ಯೋತಿಷ್ಯಋತುಗಸ್ತನ್ವದೆ ಕವಯಃ ಪ್ರಜಾಪತಿ ಮಧ್ಯೆ ಛಂದಸಃ ಪರಿಯಂತಿ ಭಾಸ್ವತೀಃ ಜ್ಯೋತಿಷ್ಮತಿ ಪ್ರತಿಮುಂಚತೆ ನಭೋರಾತ್ರಿ ದೇವಿ ಸೂರ್ಯಸ್ಯ ವ್ರತಾನಿ ವಿಪಶ್ಯಂತಿ ಪಶವೋ ಜಾಯಮಾನಾನಾರೂಪಾ ಮಾತುರಸ್ಯಾಂ ಉಪಸ್ಥೇ அம்பரமே தண்ணீரே சோரே அகஞ்செய்யும் எம்பெருமான் நந்தகோபாலாய் எழுந்திராய் ஒன்பனார்க்கெல்லாம் உடம்பே உதவிடக்கே எம்பெருமாட்டே சோதாய் அறிவாய் அம்பரமுகத்து ஓங்கிருளந்த உம்பர கோமானே உறங்கார் எழுந்திராய் செண்பங்கள் செல்வாதலையா உம்பியும் நீயும் உறங்கேரோ என்பாவாய் ಪ್ರವಚನ ಭಾಷದ ನಾಯಕನಾಯ ನಿನ್ನ ಅಂತ ಇವಾಗ ಎಲ್ಲ 10 ಜನ ಕೈಗೊಳ್ಳ ಗೋಪಸ್ತ್ರೀಯನ್ನು ವರ್ಣನೆ ಮಾಡಿದ್ರು. ಇನ್ನು 6 ಜನ ಬೇಕು ಅವಳಿಗೆ. ಅವಳನ್ನು ಬಿಟ್ಟರೆ 5 ಜನ ಬೇಕು ಅವಳಿಗೆ. ಇದರಲ್ಲಿ ಬೇರೆಯವ್ರನ್ನ ವರ್ಣನೆ 14 ಜನನ್ನು ಇದರಲ್ಲಿ ತೋರಿಸ್ಬೋದು. ಅದೇ ಮುಖ್ಯವಾಗಿ ಏನು ಮಾಡಿದ್ರು, ಎಲ್ಲ ಬಂದಿದ್ದಾರೆ. ಅವರು ಎಲ್ಲವನ್ನೂ ಮುಗಿಸ್ಕೊಂಡ್ಬಿಟ್ಟು ಭಗವಂತನ ಸನ್ನಿಧಿಗೆ ಬಂದಿದ್ದಾರೆ. ಎಲ್ಲ ಕೃಷ್ಣಾಯನಲ್ಲಿ ಬಂದಿದ್ದಾರೆ. ಅಲ್ಲಿ ಯಾವಾಗಲೂ ಅರಮನೆ ತಾನೆ. ಅರಮನೆ ಅಂದರೆ ಕಾವು ಜೋರಾಗಿ ಇರುತ್ತೆ, ಕಾವಲುಗಾರ ಇದ್ದೇ ಇರ್ತಾರೆ. ಅದರಲ್ಲಿ ದ್ವಾರ ಮುಂದಿನ ಭಾಗ ಒಂದು ಒಳಗಡೆ ಇರುವ 2 ಕಡೆಯೂ ಯಾವಾಗಲೂ ಕೃಷ್ಣನಿಗೆ ಯಾವಾಗ ತೊಂದರೆ ಜಾಸ್ತಿ ಆಯಿತೋ ಆಗ ನಂದಗೋಪ ತುಂಬ ಇದು ಮಾಡಿ ಬಹಳ ಜಾಸ್ತಿ ಮಾಡಿದ್ದಾರಂತೆ ಅವನು. ಹಾಗಾಗಿ ಇವರು ಒಂದು ದ್ವಾರಪಾಲಕರು ಬಿಟ್ಟು ಒಳಗಡೆ ಇನ್ನೊಂದು ದ್ವಾರಪಾಲಕರಿಗೂ ಇವರು ಮಾಡಬೇಕು. ಆದರೆ ಇಬ್ಬರು ಹತ್ತಿರದಲ್ಲೇ ಇರೋ ಥರ ಒಬ್ಬರು ಥರ ಇದರಲ್ಲಿ ಬಂದಿದೆ. ಅದರಲ್ಲಿ ಮೇಲಿನ ಭಾಷಣದ ಅರ್ಥವನ್ನು ಇದನ್ನು ಹೇಳ್ತಾರೆ. ಅಂದರೆ ನಾಯಕನಾಯ್ ನಿಂದ್ರ, ಈ ನಂದಗೋಪನಿಗೆ ಇದು ಸಂಬೋಧನೆ. ನಮ್ಮೆಲ್ಲರಿಗೂ ನಾಯಕನಾಗಿದ್ದಾರೆ ನಂದಗೋಪ. ಯಾಕಂದರೆ ನಂದಗೋಪ ತುಂಬ ಅತ್ಯಂತ ಉದಾರಿ, ಬಹಳ ಪ್ರಜೆಗಳನ್ನ ಮಕ್ಕಳ ಥರ ನೋಡ್ಕೊಳ್ತಾ ಇದ್ದ. ಅವನು ಸಾಮಂತ ರಾಜ ಅಂದರೂ ಅಲ್ಲಿ ನಂದವರ್ಜಕ್ಕೆ ಅವನೇ ರಾಜ, ಅಲ್ಲಿವರೆಗೆ ಅವನೇ ರಾಜ. ಹೇಗೆ ಸಾಮಂತ ರಾಜ ಆ ಜಾಗದಲ್ಲಿ ಅವರೇ ರಾಜರಾಗಿರ್ತಾರೋ ಹಾಗೆ ತನ್ನಲ್ಲಿರುವ ಎಲ್ಲ ಅವರು 5 ಲಕ್ಷ ಕುಟುಂಬಗಳನ್ನು ತಮ್ಮನೆ ಅಂತಾನೆ ನೋಡ್ಕೊಳ್ತಾ ಇದ್ದ. ಒಂದು ಸ್ವಲ್ಪ ಅವನಿಗೆ ಅಹಂಕಾರವಾಗಿ ಇದಿರಲಿಲ್ಲ. ಬಹಳ ಮೃದು ಸ್ವಭಾವವನ್ನು ಹೇಳ್ತಾರೆ. ಅದರಲ್ಲಿ ಒಂದು ಇರುವೆಯನ್ನು ಸಹ ಕೊಡೋದಕ್ಕೆ ನಿಂತ ಇದ್ದಂತೆ ಅವನು. ಆದರೆ ಪೂರ್ವೆಯಲ್ಲಿ ಕೊಡೋದು ಇನ್ನೊಂದು ಹೇಳಿದೆ. ಕೃಷ್ಣನಿಗೆ ಬರುವಾಗ ಅವನಿಗೆ ಇದಾಗುತ್ತೆ ಅಂದ್ಬಿಟ್ಟು ಅಂತ ಹಾಗೆ ಆಗೋದು. ಇದು ನಾನು ನನ್ನ ಕಣ್ಣಾರೆ ನೋಡಿದ ಒಂದು ಘಟನೆ ಇದು. ನಾವು ಶ್ರೀರಂಗಂನಲ್ಲಿದ್ದೆ. ನಮ್ಮ ಭಾವ
ಒಂದು ಶಾರ್ಟ್ ಕಟ್ ಇದೆ ಅಲ್ಲಿ, ಮೇಲೆ ಬರದೆ ಒಳಗಡೆಯಿಂದ ಬರ್ಬೋದು. ಅದು ಅಲ್ಲಿ ಬರ್ತಾ ಇರ್ಬೇಕಾದ್ರೆ ನಾವು ಬರ್ತಾ ಇದ್ವಿ. ಬಂದಾಗ ಅಂದರೆ ಒಂದು ನಾಯಿ ಕೋತಿಯನ್ನು ಹತ್ತಿಸ್ಕೊಂಡು ಹೋಯ್ತು. ಆ ಕೋತಿ ಮಗು ಇತ್ತದು ಹತ್ಕೊಂಡಿತ್ತು. ಅದು ಮೇಲೆ ಹತ್ತುವಾಗ ಮಗು ಕೆಳಗಡೆ ಬಿದ್ದುಬಿಡ್ತು. ಆ ಚಿಕ್ಕ ಮಗು ಕೆಳಗಡೆ ಬಿದ್ದ ತಕ್ಷಣ ನಾಯಿ ಅಲ್ಲಿ ಓಡೋಕೆ ಬಂತು. ಅದು ಮೇಲೆ ಹೋಗಿತ್ತಲ್ಲ ನಡೆದಿದ್ದು, ಅಲ್ಲಿಂದ ಹಾರಿ ತನ್ನ ಉಗುರುಗಳಿಂದ ನಾಯಿನ ಹಿಂಗೆ ಕಿತ್ತು ಓಡ್ಬಿಡ್ತು ನಿಗರು ಹೆದರ್ಕೊಂಡು. ಅಂದರೆ ಈ ನಾಯಿಗೆ ಹೆದರ್ಕೊಂಡು ಹೋಗಿದ್ದು ತನ್ನ ಮಗುವಿಗೆ ಅಪಾಯ ಬಂತು ಅನ್ನುವಾಗ ತನ್ನ ಪ್ರಾಣ ಬಿಟ್ಟೆ ಇದು ನಾನು ಕಣ್ಣಾರ ನೋಡಿದ್ದು. ಒಂದು ಕ್ಷಣ ನಾಯಿ ಇದಾಯ್ತು, ಮೈಯೆಲ್ಲ ಇದು ಓಡ್ಬಿಡ್ತು. ಅದಕ್ಕೆ ಆಗಲೇ ಇಲ್ಲ, ಅದಕ್ಕೆ ಪರಚೆ ಗಾಯ ಆಗಿ ಆಮೇಲೆ ಮಗನ್ ತಗೊಂಡು ಮೇಲೋಯ್ತು. ಆಗ ನಮ್ಮ ಭಾವ ನಿಲ್ಸಿದ್ರು, ಇರೋ ಒಂದು ನಿಮಿಷ ಅನ್ಕೊಂಡು. ಅವಾಗ ಅವ್ರು ಹೇಳಿದ್ರು, ಮಗು ಅಂದರೆ ಅದಕ್ಕೆ ಎಷ್ಟು ಪ್ರೀತಿ, ಹೆದರ್ಕೊಂಡು ಓಡ್ತಾ ಇತ್ತು, ಮಗು ಅಂದ ತಕ್ಷಣ ಬಂತು ಅಂತ. ಹಾಗೆ ನಂದಗೋಪ ಅಷ್ಟು ಇರುವೆ ಕೊಲ್ಲೋಕ್ಕೂ ಅವನು ವ್ಯಾಖ್ಯಾನ ಹೇಳ್ತಾರೆ, ಒಂದು ಇರುವೆ ಕೊಲ್ಲೋದಕ್ಕೂ ಅವನಿಗೆ ಅಷ್ಟು ದಯಾಳು ಅಂತೆ. ಆದರೆ ಕೃಷ್ಣನಿಗೆ ಬಂದಾಗ ಪೂರ್ವವೇ ಕೊಡೋದು ಇಲ್ಲ ತಾನೇ ಇಟ್ಕೊಂಡು ಇಲ್ಲ. ಅದಕ್ಕೆ ಇಲ್ಲಿ ಪಹರೆ ಅವ್ರಿಗೆ ಇಟ್ಟಿದ್ದಾನಂತೆ, ಯಾರನ್ನೂ ಬಿಡಬೇಡಿ, ಯಾಕೆಂದ್ರೆ ಯಾರನ್ನೂ ನಂಬುವಂಗಿಲ್ಲ, ಒಬ್ಬರನ್ನೂ ನೀವು ಬಿಡಬಾರ್ದು. ಅಂದರೆ ಪರೀಕ್ಷಿಸಿ ಚೆನ್ನಾಗಿ ನಿಮಗೆ ಒಳಗಡೆ ಬರ್ಬೋದು ಅಂದಿದ್ರೆ ಮಾತ್ರ ಬಿಡ್ಬೋದು. ಯಾಕಂದರೆ ಎಲ್ಲ ಬೇರೆ ವೇಷ ಹಾಕೊಂಡು ಬರ್ತಾರಲ್ಲ, ಆ ಥರ ಇವ್ರಿಗೆ ಇಟ್ಕೊಟ್ಟಿರ್ತಾನೆ, ಆಜ್ಞೆ ಮಾಡಿರ್ತಾನೆ ಅವನು. ಹಾಗಾಗಿ ಇವರು ಬರ್ತಾರೆ. ಇವರು ಅಂದರೆ ನಮಗೆ ನಂದಗೋಪನುಡೆಯ ಕೋಯಿಲ್ ಅಂದರೆ ಮನೆ. ಭಗವಂತ ಇರೋದು ಯಾವಾಗಲೂ ಕೋಯಿಲ್ ಅಂತ ಹೇಳೋದು. ಅಂತ ಭಗವಂತ ಇರೋದು ಅರಮನೆ ಅಂತ ಹೇಳ್ಬೋದು. ನಂದಗೋಪನ ಮನೆ ಅದು. ಅದನ್ನು ಎರಡು ಥರ ಕೂಡ ವ್ಯಾಖ್ಯಾನ ಮಾಡ್ತಾರೆ. ನಂದಗೋಪನ ಮನೆ ಅಂತ ಮಾಡ್ತಾರೆ, ಕೃಷ್ಣನ ಮನೆ ಅಂತ ಮಾಡ್ತಾರಂತೆ. ಅದು ಅವನು ನಾಯಕನ ನಂದಗೋಪನುಡೆಯ ಕೋನ ಅಂದರೆ ಒಡೆಯ ಅದು ಅಂತ. ಇಲ್ಲಿ ಮಗ ಆದರೂ ಅವನಿಗೆ ತನ್ನ ಒಡೆಯನ್ ಥರ ನೋಡ್ಕೊಂಡಿರ್ತಾನಲ್ಲ. ನಂದಗೋಪನ ಅಂದರೆ ತುಂಬಾ ಇಷ್ಟವಾದವನು ಕೃಷ್ಣ. ಅವನ ಇಲ್ಲ ಅಂದ್ರೆ ಮನೆ ಅಂತನೂ ಆಗುತ್ತೆ. ಆದರೆ ಕೃಷ್ಣನಿಗೆ ಅದಿಷ್ಟ ಇರುವಂತೆ. ತಂದೆಯ ಮನೆ ಅಂತ ಹೇಳೋದ್ರಲ್ಲೇ ಇಷ್ಟವಂತೆ ಅವನಿಗೆ. ಅವನಿಗೆ ಕೃಷ್ಣ ಅಂದ್ರೆ ಹಿಡಿಸಲ್ವಂತೆ. ನಂದಸೂನು ಇದು ಕುಮಾರ ಅಂದ್ರೆ ಇಷ್ಟವಂತೆ. ತಂದೆ ಇಟ್ಟು ಹೇಳಿದಾಗ ರಾಮ ಹೇಗೆ ದಶರಥ ಅನ್ನೋ ದಾಶರಥಿನೂ ತುಂಬಾ ಇಷ್ಟವಂತೆ ಅವನಿಗೆ, ರಾಮ ಅಂತ ಹೇಳೋದು. ಅದೇ ತರ ಹೇಳ್ತಾರೆ. ಆಗ ಅಲ್ಲಿ ಎರಡು ಇರ್ತಲ್ಲ, ಅದಕ್ಕೆ ಬಾಗಿಲು ಕಾಯ್ತಾ ಇರ್ತಾರೆ ಅರಮನೆ ಏನಂತಾರೆ. ಅಂದ್ರೆ ಮುಂದೆ ಇರೋದು ಕೋಯಿಲ್ ಮೊದಲು ಮನೆ, ಆಮೇಲೆ ತೋರಣ ವಾಶಲ್ ಕಾಪಾನೆ, ಮುಂದ್ಗಡೆ ಇರೋದು ಇರ್ತಲ್ಲ ಅದು ದಿಡ್ಡಿ ಬಾಗಿಲು ಅಂತ ಹೇಳ್ತೀವಲ್ಲ, ಅಲ್ಲಿ ಇರೋರು ಅವರಿಬ್ರು, ಅಲ್ಲಿ ಇಬ್ರು ಇಲ್ಲಿಬ್ರು 4 ಜನ ಇರ್ತಾರೆ. ಆ ತೋರಣ ವಾಶಲ್ ಅಂದ್ರೆ ಮೊದಲು ಇವ್ರು ಬಿಡಬೇಕು, ಆಮೇಲೆ ಒಳಗಡೆ ಇರುವಂತ ಅವ್ರು ಬಿಡಬೇಕು ಅದನ್ನ. ಸರಿ, ಹಾಗಾಗಿ ಇವ್ರನ್ನ ಇರ್ತಾರೆ ಕಾಯುವವರೇ ಅಂತ ಹೇಳ್ತಾರೆ. ಅದಕ್ಕೆ ಅವನ ಅರಮನೆ ಆದ್ರಿಂದ ರತ್ನಖಚಿತವಾದ ಬಾಗಿಲು ಮಾಡಿರ್ತಾರೆ. ಅದಕ್ಕೆ ಮಣಿಕದವನ್ ತಾಳ್ತಿರವಾಯ್, ರತ್ನಖಚಿತವಾದ ಬಾಗಿಲಿದೆಯಲ್ಲ ಅದನ್ನ ತಾಳ್ನಂದ್ರೆ ಅದು ಬೀಗ, ಅದನ್ನ ಬಾಗಿಲನ್ನ ಮುಚ್ಕೊಂಡು ಇದು ಮಾಡಿರ್ತಾರಲ್ಲ ಅದನ್ನ ತೆಗೆಯೋರು ಹಾಗೆ ನೀವು ಅಂತ ಕೇಳ್ತಾರಂತೆ ಅದಕ್ಕೆ. ಆಮೇಲೆ ಅವರು ಇದರಲ್ಲಿ ಇದ್ರೂ ಸಹ ನೇರವಾಗಿ ಹೇಳದೇ ಇದ್ರು ನಮಗೆ ಇದು ಸಂಭಾಷಣೆ ಬರುತ್ತೆ ಅದಕ್ಕೆ ಅವನಿಗೆ. ಆವಾಗ ಅವ್ರು ಹೇಳ್ತಾರಂತೆ ಅವನು ಒಂದು ಕಡೆಗೆ, ಏನು ನಿಮ್ಮ ಪಾಠಕ್ಕೆ ಬಂದು ರಾತ್ರಿ ಬರ್ತಾ ಇದ್ದೀರಾ, ರಾತ್ರಿ ಮಧ್ಯರಾತ್ರಿ ಬರ್ತಾ ಇದ್ದೀರಾ, ಬಂದು ಸುಮ್ಮನೆ ಬಾಗಿಲು ತೆಗೆದು ಏನು ನೀವು ಯಾರು ನೀವು ಅಂತ ಹೇಳ್ತಾರೆ. ಯಾರು ನೀವು ಅಂತ ಹೇಳಿ, ಅದು ಮಧ್ಯರಾತ್ರಿ ಬಂದಿದೆಯಲ್ಲ, ಅದು ಯಾವ ಒಂದು ಹೆದರಿಕೆನೂ ಇಲ್ಲದೆ ಬಂದಿದ್ದೀರಲ್ಲ, ಬೆಳಗಾಗಿದೆ ಇವರು ಮಧ್ಯರಾತ್ರಿ ಅಂತ. ಅದಕ್ಕೆ ಹೇಳ್ತಾರೆ, ನಾವು ಮುಗ್ಧರಪ್ಪ ಆಯರು ಶಿರಿಮಿಯರು, ನಾವು ಅತ್ಯಂತ ಮುಗ್ಧರಾಗಿದ್ದೀವಿ. ಮುಗ್ಧರಾದ ಹೋಗಿಗಳು ನೀವು ತಿಳಿದ ನಮ್ಮನ್ನು ನೋಡಿದೆಯಲ್ಲ, ನೀನು ಗೊತ್ತಿಲ್ವಾ ನಿಮ್ಗೆ, ನಾವು ನಿತ್ಯ ಬರ್ತಾ ಇರ್ತೀವಲ್ಲ ಅಂತ. ಆಗ ಅವ್ನು ಹೇಳ್ತಾನೆ, ಅದು ಇದು ರಾತ್ರಿ ಹೊತ್ತು ಬಂದಿದ್ದೀರಾ, ಹೆದರ್ಕೊಳ್ಳೋ ಸಮಯದಲ್ಲೇ ನೀವು ಬಂದಿದ್ದೀರಾ ಅಂತ ನಾನು ನಿಮ್ಮ ಹೆದರಿಕೆ ಹೇಳ್ತಾ ಇಲ್ಲ, ನಮಗೆ ಕೃಷ್ಣನ ಮೇಲೆ ಹೆದರಿಕೆ ಇದೆ. ನೀವು ಬಂದಾಗ ಏನ್ ಮಾಡ್ಬಿಡ್ತೀರೋ ಅದಕ್ಕೆ ನಾವು ಗೋಪಾಲ ಮುಗ್ಧ ಬಾಲಿಕೆ ಏನು ಅಂತ ಕೂತನೇನೋ ಯಶೋದೆ ವೇಷ ಹಾಕೊಂಡೇ ಬಂದು. ಹಾಗಾಗಿ ಯಾರನ್ನು ನಂಬೋದು, ಅವಳು ಯಶೋಧರನ್ನ ಬಂದಿದ್ದಾನೆ, ಯಶೋಧರ ಬಂದು ಮಗನ್ ತಗೊಂಡು ಹಾಲು ಕೊಟ್ಟು ಇದು ಮಾಡಿದ್ಲಲ್ಲ ಕೊಂದಲ್ಲ ಅಂತಾರಂತೆ. ಹಾಗೆ ಹೇಳ್ತಾರಂತೆ, ನಾವು ಇನ್ನೂ ಕನ್ನಿಗೆಯರು, ನಾವು ಬಾಲೆಯರಾದವರು ಹೇಗೆ ಹಾಲು ಕೊಡೋದು ಸಾಧ್ಯ? ನಾವು ಸ್ತ್ರೀಯಾದವರು, ಅವಳಾದ ಸ್ತ್ರೀಯಾಗಿದ್ದು ಅಂತ. ಯಾವ ವೇಷ ಆದರೂ ಹಾಕೋದು, ನೀವು ಸ್ತ್ರೀಯಾಗಿದ್ದವರು ಬಾಲಕ ವೇಷ ಹಾಕಬೇಕಾಗಲ್ವೇ, ಹಾಕೊಂಡಿರ್ಬೋದು. ಅದರಿಂದ ನಾವು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅವರಿಗೆ ಕಡೆಗೆ ಇಲ್ಲಮ್ಮ, ನಾವು ಇಲ್ಲಿ ಬಂದಿರೋರು, ನಾವು ಬರೀ ಸ್ತ್ರೀಯರು ಇರೋದಿಲ್ಲ, ಹಾಗಾಗಿ ಪುರುಷರು ಯಾರೋ ಬಂದಿದ್ದಾರೆ ಅಂದ್ಬಿಟ್ಟು ಹೇಳ್ತಾರೆ. ಎಲ್ಲ ಕಪಟವಾದಿಗಳು ಕಪಟ ವೇಷ ಹಾಕೊಂಡೇ ಬರ್ತಾರೆ. ಹಾಗಾಗಿ ಆಮೇಲೆ ರಾಮಾಯಣ ಉದಾಹರಣೆ ಕೊಡ್ತಾರಂತೆ. ಇದು ಬಿಡೋದು ದ್ವಾಪರ ತ್ರೇತಾಯುಗದಲ್ಲಿ ಧರ್ಮ ಚೆನ್ನಾಗಿತ್ತು. ಧರ್ಮ ಚೆನ್ನಾಗಿದ್ರು ಸಹ ಹೇಗೆ ಅವಳು ಪೂತನೆ ಇವಳು ಬಂದು ಶೂರ್ಪಣಿಗೆ ಬಂದು ರಾಮನ್ನ ಪಂಚವಟಿಗೆಲ್ಲ ಬಂದು ಇದೆಲ್ಲ ಮಾಡಿದ್ರು. ಆ ಕಾಲದ ಧರ್ಮ ಇದ್ದ ಕಾಲದಲ್ಲಿ ಈಗ ಧರ್ಮ ಕಮ್ಮಿ ಆಗಿದೆ.
ಕೃತಯುಗದಕ್ಕಿಂತ ತ್ರೇತಾದ ಸ್ವಲ್ಪ ಧರ್ಮ ಕಡಿಮೆ ಆಗುತ್ತೆ. ಧರ್ಮ 4 ಕಾಲಲ್ಲಿ ಇಟ್ಕೊಳ್ಳೋದಂತೆ. ಕೃತಯುಗದಲ್ಲಿ 4 ಪಾದದಲ್ಲಿ ಇರ್ತಂತೆ, ತ್ರೇತಾಯುಗದಲ್ಲಿ 3 ಪಾದದಲ್ಲಿ ಇರ್ತಂತೆ, ದ್ವಾಪರದಲ್ಲಿ 2 ಪಾದ, ಕಲಿಯುಗದಲ್ಲಿ 1 ಪಾದ. ಹಾಗಾಗಿ ಆ ಧರ್ಮ ಇದಾಗಿದೆ, ಯಾರು ನಂಬಕ್ಕಾಗಲ್ಲ ನಾವು ಅನ್ನೋದು. ಹಾಗಾಗಿ ಅಲ್ಲಿ ಆ ಸಮಯದಲ್ಲಿ ಯಾರೋ ಪಹರೆಗಾವ ಯಾರು ಇರಲಿಲ್ಲ ರಾಮನಿಗೆ, ಪಹರೆಗಾವ ಯಾರು ಇರಲಿಲ್ಲ. ಆದಾಗ ಬಂದ್ಬಿಟ್ಲು ಅವಳು, ಈಗ ನಾವೇ ಕಾಯ್ತಾ ಇದ್ದೀವಲ್ಲ, ಆಗ ನಿಮ್ಮನ್ನ ಬಿಡೋದಿಲ್ಲ ಅಂತಾರಂತೆ. ಇವರು ಬಾಬಾ ಎಲ್ಲ ಮಾಡಿ ಎಲ್ಲ ಉದಾಹರಣೆ ಕೊಟ್ಟು ಕಡೆ ಸರಿ ಯಾತಕ್ಕೆ ಬಂದ್ರಿ ಹೇಳಿ ಮೊದಲು ಅಂತಾರಂತದಕ್ಕೆ. ಯಾತಕ್ಕೆ ಬಂದ್ರಿ ಅವಾಗ ಹೇಳ್ದಂತೆ ಅವನು ಅರೆಪರೆ ಮಾಯನ್ ಮಣಿಮನ್ನನ್, ನಾವು ಒಂದು ವ್ರತ ಮಾಡ್ತಾ ಇದ್ದೀವಿ, ಅದಕ್ಕೆ ಬೇಕಾದಂಥ ಅರೆಪರೆ ಶಬ್ದ ಮಾಡುವಂತಹ ಪರೆ ಡೋಲ್ ಇದೆಯಲ್ಲ ಅದು ನಮ್ಮದು ಪುರುಷಾರ್ಥ. ಅದನ್ನ ನಮಗೆ ಅವನು ಮಾಯನ್ ಮಣಿಮಣ್ಣನ್ ಇದಾನಲ್ಲ, ಒಳಗಡೆ ಇದಾನಲ್ಲ ಮಾಯನ್ ಮಣಿಮಣ್ಣನ್ ಅಂದ್ರೆ ಮಣಿಮಣ್ಣನ್ ಅಂದ್ರೆ ಮಣಿಯಿಂದ ಅಂದ್ರೆ ಕಾಂತಿಯುಳ್ಳವಂತ ರತ್ನಗಳು, ರತ್ನದ ಬಣ್ಣ ಉಳ್ಳವನು ಅಂತ, ರತ್ನದ ಕಾಂತಿ ಉಳ್ಳವನು ಅಂತ ಆಗುತ್ತೆ ಮಣಿಮಣ್ಣನ್. ಮೇಲಂತ ಬಣ್ಣನ್ ಅಂದ್ರೆ ಬಣ್ಣ, ರತ್ನದಂತೆ ಬಣ್ಣ ಉಳ್ಳವನು ಅದು ತಗೋಬಹುದು. ಅಂದ್ರೆ ಆಶ್ಚರ್ಯ ಶ್ರೇಷ್ಠನಾದ ಇಂದ್ರನೀಲ ಇಂದ್ರನೀಲ ಯಾವಾಗ ಸ್ವಲ್ಪ ನೀರಿಯಾಗಿರ್ತಲ್ಲ, ಆ ಬಣ್ಣ ಉಳ್ಳವನಾದ ಕೃಷ್ಣ ಇದ್ದಾನಲ್ಲ, ಅವನು ಒಳಗಡೆ ಇದ್ದಾನಲ್ಲ, ಅವನು ನಿನ್ನೆಲೇ ವಾಯುನೇ ಅಂತ ನಿನ್ನೆನೇ ನಮ್ಗೆ ಹೇಳ್ದ, ನೀವು ಬೆಳಗ್ಗೆ ಬನ್ನಿ ನಿಮಗೆ ಬರೆಯನ್ನು ಕೊಡ್ತೇನೆ ಎಂಬುದು. ನಮ್ಗೇನು ಹೇಳಿಲ್ವಲ್ಲ, ಆತರ ಹೇಳಿದ್ರೆ ಹೇಳ್ತದೆ ಅದನ್ನ. ಈ ಥರ ಬೆಳಗ್ಗೆ ಬರ್ತಾರೆ ಬಾಲಕಿಯರು ಬಿಡು ಹೇಳ್ತಾ ಇದ್ದಲ್ಲ, ನಮಗೇನು ಹೇಳಿಲ್ಲ, ಅವನು ಹೇಳಿಲ್ಲ, ನಂದಕ್ಕೊಬ್ಬರು ಹೇಳಿಲ್ಲ. ಹಾಗಾಗಿ ನಾವು ಕೆಲಸ ಮಾಡ್ತೀವಿ, ಯಾರನ್ನೂ ಒಳಗಡೆ ಬರೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆಮೇಲೆ ಇವ್ರು ಪಾಠ ಹೀಗೆ ನಡೀತಾ ಇದಕ್ಕೆ, ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಬಂದಿರೋದು ಕೃಷ್ಣನ ಕೊಲ್ಲಕ್ಕಲ್ಲಪ್ಪ, ನಾವು ಮುಗ್ದೇ ಇರೋ ತುಳ್ಯೋಮಾಯಿ ಒಂದು ತುಗಿಲಯ ತುಳ್ಯೋಮಾಯಿ, ನಾವು ಕಾಯ ಭಾಷ ಶುದ್ಧಿಯಿಂದ ಇಲ್ಲಿ ಬಂದಿದ್ದೀವಿ ಭಗವಂತ ಸ್ತುತಿ ಮಾಡಕ್ಕೆ. ಸರಿ ಒಳಗಡೆ ಕಳಿಸೋದು ನಿಮಗೆ ಕಳಿಸದೇ ನೋಡಿ ಕಳಿಸೋದು ಏನ್ ಮಾಡ್ತೀರಾ ಅನ್ಬಿಟ್ಟು ಅಂತ ಅದಕ್ಕೆ ತುಗಿಲಯ ಪಾರುವಾನು. ಅಲ್ಲಿ ಒಳ್ಳೆ ಗಾಯನ ಬಿಡಿ, ರಾತ್ರಿ ಬಂದಿದ್ದಾತ್ರಿಯಲ್ಲಿ ಹೋಗಿ ನೋಡ್ತೀನಿ ಅನ್ನೋದೇ ಎಬ್ಬಿಸ್ತೀನಿ ಅಂತಿಲ್ಲ. ತುಗಿಲಯ ಅಂದ್ರೆ ಇದೆ ಹೇಳೋದು ಸುಪ್ರಭಾತ ಹೇಳಿದ್ರೆ ಎಬ್ಬಿಸ್ತೀನಿ ಅಂತೀರ ಅಷ್ಟೇ. ನಾನು ಕೆಲಸಕ್ಕೆ ಇಟ್ಬಿಟ್ರಿ ನೀವು, ನಂದು ಹೋಗೋ ನಮ್ಮ ಕೆಲಸ ಬಿಡಿಸ್ತಾನೆ, ಏನೋ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂದ್ರೆ ಸರಿ ಎಬ್ಬಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವನು ಇಲ್ಲ ನಾವು ನನ್ನೇ ಪ್ರಯೋಜನ ಬಂದಿದ್ದೀವಿ. ಅದು ಅವನು ನಮಗೆ ಹೇಳ್ದ, ನೀವು ಬೆಳಗ್ಗೆ ಬಂದು ಸುಪ್ರಭಾತವನ್ನು ಹಾಡಿ ನಾನು ಅಂತ ಅವನೇ ಹೇಳ್ದಪ್ಪ, ಅದಕ್ಕೆ ನಾವು ಬಂದಿದ್ದೀವಿ. ಹಾಗಾಗಿ ಮುನ್ನ ಮಾತಾದೆ ಅಂದ್ರೆ ನೀನು ಕಡೆಗೆ ಅವನು ಹೇಳ್ತಾನೆ, ನಿಮ್ಮನ್ನ ಪರೀಕ್ಷೆ ಮಾಡದೆ ಹೇಗೆ ಬಿಡೋದು ಅಂತ ಹೇಳ್ತಾನೆ. ಅದಕ್ಕೆ ನಮ್ಮನ್ನ ಪರೀಕ್ಷೆ ಮಾಡಬೇಡ, ಯಾಕೆ ನಾವು ಮುಗ್ಧರು, ನಮಗೆ ತ್ರಿಕರಣ ಶುದ್ಧಿ ಇದೆ, ತೂಯೋಮಾಯ ಅದೆಲ್ಲ ಇದೆ ನಮಗೆ. ಆದರೆ ಅನನ್ನ ಪ್ರಯೋಜನ ಬಂದಿದ್ದೀವಿ. ನೀನು ಪರೀಕ್ಷೆ ಇಟ್ಟರೆ ಹಿಂದೆ ಕಾಲ ಋಷಿಗಳು ಯಾರಾದ್ರೂ ಬಂದೊಂದು ಬೊಂಬು ಇದ್ದಕ್ಕೆ 1 ವರ್ಷ ಬ್ರಹ್ಮಚಾರ್ಯ ಇರು ಅಂತ ಹೇಳಿ ಇದನ್ನ ಪರೀಕ್ಷೆ ಮಾಡಿ ಆಮೇಲೆ ಅವರಿಗೆ ವಿದ್ಯೆ ಎಲ್ಲ ಬೋಧನೆ ಮಾಡ್ತಿತ್ತು. ವಿದ್ಯಾ ಬೋಧನೆ ಆಗಿ ನೇರವಾಗಿ ಮಾಡ್ತಿರ್ಲಿಲ್ಲ. ಬ್ರಹ್ಮ ಇಂದ್ರನಿಗೆ ಕಡೆ 100 ವರ್ಷ ಬ್ರಹ್ಮಚಾರ್ಯ ಇರ್ತಾನೆ. ಮೊದಲು 30 ವರ್ಷ ಇರ್ತಾನೆ, ಕೊಡೋಗ್ತಾನೆ, ಸಂದೇಹ ಬರ್ತಾನೆ, ಇನ್ನು 30 ವರ್ಷ ಇರ್ತಾನೆ, ಮತ್ತೆ ಹೋಗಿ ಇನ್ನೂ ಕಡೆಗೆ 100 ವರ್ಷ ಆದ್ಮೇಲೆ ಬೇಜಾರಾಗಿ ಸರಿ 1 ವರ್ಷ ಇರೋ ಸಾಕು ಹೋಗ್ಬಿಟ್ಟು 101 ವರ್ಷ ಆದ್ಮೇಲೆ ಉಪದೇಶ ಮಾಡ್ತಾನೆ. ಚಾಂದ್ರವಂಶದಲ್ಲಿ ಬರುತ್ತೆ. ನೀನು ಆ ಥರ ಪರೀಕ್ಷೆ ಮಾಡಿದ್ರೆ ದಯವಿಟ್ಟು ನೀನು ಪರೀಕ್ಷೆ ಮಾಡಬೇಡ. ನೀನು ಅದರಿಂದ ದಯವಿಟ್ಟು ನೀನು ನೇಷನಿಲೈ ಕಲಿತದ್ದು, ನೀನು ಪ್ರೀತಿಯಿಂದ ವಿಶ್ವಾಸದಿಂದ ನಮಗೆ ಅನುಕೂಲವಾಗಿರು ನೀನು. ಅದಕ್ಕೆ ಕದವೈ ತೆಗಿತಾರೆ. ಅವ್ರು ಹೇಳ್ತಾರೆ, ಸರಿ ಇಷ್ಟೆಲ್ಲ ಹೇಳ್ತೀರಾ, ಚಿಕ್ಕವರಾಗಿದ್ದಾರೆ, ಹೋಗಿ ನೀವೇ ಬಾಗಿಲು ತಗೊಳ್ಳಿ ಅಂತ ಹೇಳ್ತಾರಂತೆ. ನಾವು ಇದು ಕೆಲಸ ನೀನೇ ಮಾಡಬೇಕು, ನಾವು ಮಾಡೋ ಹಾಗಿಲ್ಲ. ಯಾಕಂದ್ರೆ ಇದು ಪ್ರೀತಿಯಿಂದ ನೀರು ತೆಗೆದು ನಮ್ಮನ್ನು ಒಳಗಡೆ ಕಳಿಸಿದ್ರೆ ನಮಗೆ ಚೆನ್ನಾಗಿರುತ್ತೆ. ನಾವೇ ಬಾಗಿಲು ತಗೊಂಡು ಹೋದ್ರೆ, ಯಾರಾದ್ರೂ ಮನೆಗೆ ಹೋದ್ರೆ ಅವರು ಅಡುಗೆ ಮಾಡಿ ಹಾಕಿದ್ರೆ ಚೆನ್ನಾಗಿರ್ತಾರೆ. ನೀವು ಬಂದಿರೋ ನೀವೇ ಅಡುಗೆ ಮಾಡಿ ಊಟ ಮಾಡಿದ್ರೆ ಹೇಗಿರುತ್ತೆ. ಇದರಿಂದ ನಾವು ಬಂದಿದ್ದೀವಿ, ನೀನೇ ಬಾಗಿಲು ತೆಗೆದ್ರೆ ಅವಾಗ ನಮ್ಮನೆ ಸಂತೋಷವಾಗುತ್ತೆ. ನಾವು ತೆಗಿಬೋದು, ತೆಗಿಯಕ್ಕಾಗಲ್ಲ ಅಂತಲ್ಲ, ನಮಗೆ ಅನುಕೂಲವಾಗಿ ನೀನೇ ತೆಗೆದ ಅಂದ್ರೆ ಇದು 1-2 ನಿಮ್ಮ ಬಾಗಿಲು ಭದ್ರವಾಗಿರುತ್ತೆ. ನಾವು ಚಿಕ್ಕವರು ನಾವು ತೆಗಿಯಕ್ಕಾಗಲ್ಲ ಅಂತ ಅರ್ಥಕ್ಕೂ ಆಗ್ಬೇಕು. ನಾವು ಭಗವಂತನ ನೋಡ್ತೀನಿ ಅಂತ ಬಿಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಇದರಲ್ಲಿ ತುಂಬಾ ಬಹಳ ಅನೇಕವಾದ ವಿಷಯಗಳನ್ನ, ಬಹಳ ಅರ್ಥಗರ್ಭಿತವಾದ ವಿಷಯಗಳನ್ನು ಇದರಲ್ಲಿ ತುಂಬಾ ಇದೆ. ಅದರಲ್ಲಿ ಮುಖ್ಯವಾಗಿ ಇದರಲ್ಲಿ ಈ ನಾಯಕನ ಎನ್ನುವಾಗ ಇದರಲ್ಲಿ ಹೇಳುವುದು ಅವನ್ನ ನೇರವಾಗಿ ಸಂಬೋಧನೆ ಮಾಡೋದಿಲ್ಲ. ಅವ್ರಿಗೆ ಕೊಯ್ಲು ಕಾಪಾನೆ, ಕೊಡಿತವನು ತೋರಣ ವಾಸಲು ಕಾಪಾನೆ ಅಂತ ಸಂಬೋಧನೆ ಮಾಡ್ತಾರೆ. ದ್ವಾರಪಾಲಕನೇ ಅಂತ ನೇರವಾಗಿ ಹೇಳ್ತೇನೆ ಅದು ಸಂಬೋಧನೆ ಮಾಡ್ತಾನೆ. ಇಲ್ಲಿ ಯಾತಕ್ಕೆ ಅಂತಂದ್ರೆ ಇಲ್ಲಿ ಅವರು ಹೇಳ್ತಾರೆ, ಇದರಲ್ಲಿ 3 ಹೇಳ್ತಾರಲ್ಲ, ಅದು
ಕೋಯಿಲ್ ವಾಸಲ್ ಕಾಪಾನೆ, ಆಮೇಲೆ ತೋರಣ ವಾಸಲ್ ಕಾಪಾನೆ, ನಿನ್ನೆ ಮೂರು ಸಹ ಒಂದು ಮೂಲ ಮಂತ್ರ, ಒಂದು ದ್ವಯ, ಒಂದು ಚರ್ಮ ಶ್ಲೋಕ, ಆ ಮೂರನ್ನ ಇಲ್ಲಿ ಸಾಂಕೇತಿಕವಾಗಿ ಸೂಚಿಸಿದ್ದಾರೆ. ಅದು ಇವನ್ನ ಆಚಾರ್ಯ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಆಚಾರ್ಯನ ಯಾವತ್ತೂ ಹೆಸರು ಕರೀಬಾರ್ದು, ಆಚಾರ್ಯನ ಯಾವತ್ತೂ ಹೆಸರು ಕರೀಬಾರ್ದು. ನಾವು ಅದನ್ನು ಸಂಬೋಧನೆ ಮಾಡೋ ಆಚಾರ್ಯ ಯಾವತ್ತೂ ಕರೀಬಾರ್ದು. ಭಗವಂತನ ಕರಿಬೋದು, ಸಂತೋಷ, ಆಚಾರ್ಯನ ಕರೀಬಾರ್ದು. ಅದಕ್ಕೆ ಅವರು ಮಾಡುವ ಕೆಲಸದಿಂದ ಕರಿಬೇಕು. ಅವರಿಗೆ ಆಚಾರ್ಯ ಅನ್ನೋದಕ್ಕೆ ಹೇಳ್ತಾರೆ, ಆಚರಣೆ ಶಾಸ್ತ್ರನೇ ಸ್ವಯಂ ಆಚಾರ್ಯತೆ, ಆಚಾರವನ್ನ ಎಲ್ಲ ಶಾಸ್ತ್ರದಿಂದ ಆಚಾರವನ್ನು ತೆಗೆದು ಉದಯ ಮಾಡಿ ತಾನು ಆಚಾರ ಬಿಡ್ತಾನಲ್ಲ ಅವನು, ಹಾಗಾಗಿ ಅವನಿಗೆ ಆಚಾರ್ಯ ಅಂತ ಹೆಸರು ಬರುತ್ತೆ. ಇನ್ನೊಂದು ಹೇಳ್ತಾರೆ, ಪಾಪಿಷ್ಟ ಕ್ಷತ್ರ ಬಂಧುಶ್ಚ ಪುಂಡರೀಕಶ್ಚ ಪುಣ್ಯಕೃತೆ ಆಚಾರವತ್ ದಯಾ ಮುಕ್ತೋ ತಸ್ಮಾತ್ ಆಚಾರ್ಯವಾನ್ ಅಭವೇತ್ ಅಂತ ಹೇಳ್ತಾರೆ. ಇವನು ಕ್ಷತ್ರ ಬಂಧು ಪಾಪಿ, ಅವನು ಪುಂಡರೀಕ ಪುಣ್ಯವಂತ, ಇಬ್ರು, ಇವನು ಪುಣ್ಯ ಇವನು ಪಾಪಿ, ಆ ಇಬ್ರು ಆಚಾರ್ಯ ಬಳಿಕ ಹೋಗಿದ್ದನ್ನ ಶರಣಾರ್ಥಿ ಮಾಡಬೇಕು. ಅದರಿಂದ ಆಚಾರವತ್ತ ಅವಿಬ್ಬರಿಗೂ ಒಂದೇ ಮುಕ್ತಿ ಒಂದೇ. ಅದರಿಂದ ಒಬ್ಬ ಪಾಪಿಷ್ಟವನಿಗೂ ಇವನು ಬಿಡಿ ಪುಣ್ಯವಾದ ಅವನು ಕೊಡಿಸೋದಂತ ಹೆಚ್ಚಿಲ್ಲ ಅಂದ್ರು ಅತ್ಯಂತ ಪಾಪಿಷ್ಟ ಕ್ಷತ್ರ ಬಂದು ಅವನಿಗೂ ಸಹ ಕೊಡ್ತಾನೆ ಗೋವಿಂದ ಅಂತ ಹೇಳ್ತಾರೆ. ಅದಕ್ಕೆ ಆ ಗೋವಿಂದ ಹೇಳೋದು ಹೇಳಿದ್ರೆ ನಾನು ಏನಿಲ್ಲ ನೀ ಗೋವಿಂದ ಅಂತ ಹೇಳ್ಬಿಟ್ಟು ಅದು ಹೇಳೇ ಅವನು ಮೋಕ್ಷವನ್ನು ಕೊಡಮಂಟ ಅಂತ ಹೇಳುತ್ತೆ. ಅದಕ್ಕೆ ಇದರಲ್ಲೂ ಸಹ ಇದರಲ್ಲಿ ಪೆಣ್ಕುಳ್ಳೆ ರಹಸ್ಯ ಎಲ್ಲ ಬರುತ್ತೆ. ಕ್ಷತ್ರ ಬಂಧು ವೈಕೋ ಮೂನೇ ಎತ್ತು ಉರೈತೇನೋ ಅಂತ ಹೇಳ್ತಾರೆ ಅವಳು. ಮೂರು ಅಕ್ಷರವನ್ನು ಹೇಳ್ತಾ ನಾನು ಕ್ಷತ್ರ ಬಂಧು ತರ ಅಂತ ಅವಳದು ಹೇಳ್ತಾರೆ. ಅದಕ್ಕೆ ಹಾಗಾಗಿ ಇದರಲ್ಲಿ ಕೊಟ್ಟ ಅದರಿಂದ ಅವರಿಗೆ ಆಚಾರ್ಯ ಅನ್ಬೇಕು ಅಂತ ಹಾಗೆಲ್ಲ ಇವರನ್ನು ಮಾಡ್ತಾರಲ್ಲ. ಅದರಿಂದ ಆಚಾರ್ಯನ ಹೇಗೆ ಹೆಸರನ್ನು ಕರೆಯೋದಿಲ್ವೋ ಹಾಗೆ ಅವರು ಆಡುವ ಕೆಲಸ, ಆಚಾರ್ಯ ಮಾಡುವ ಕೆಲಸ ಆಚಾರ್ಯ ಇವತ್ತಂದ್ರೆ ನಮಗೆ ಉಪದೇಶ ಮಾಡಿ ಮೋಕ್ಷವನ್ನು ಕೊಡಿಸೋದು. ಇವನ ಕೆಲಸ ಭಾಗ ತೆಗೆಯೋದಕ್ಕೆ ಕೋಯಿಲ್ ಕಾಪಾನೆ ಕಾಯುವನಾದ್ರಿಂದ ಭಗವಂತನ್ನೇ ಕಾಯ್ತಾನೆ. ಅದರಿಂದ ಇವನು ಭಗವಂತ ನಮ್ಮನ್ನು ಕಾಪಾಡ್ತಾನೆ, ಭಗವಂತನೇ ದ್ವಾರಪಾಲ ಕಾಪಾಡ್ತಾನೆ. ಅದಕ್ಕೆ ಇವರಿಗೆ ಇದರಲ್ಲಿ ಪರಿಭಾಷೆಯಲ್ಲಿ ದ್ವಾರಶೇಷಿ ಅಂತಾನೆ ಹೇಳೋದು. ಅವರಿಗೆ ಭಗವಂತ ಮುಖ್ಯ ಶೇಷಿ, ಅಂತರಂಗ ಶೇಷಿ, ಇವರು ದ್ವಾರಶೇಷಿಗಳು. ಯಾಕಂದ್ರೆ ನಮಗೆ ಅವರೇ ಮೊದಲು ಈಗಿನ ಕಾಲದಲ್ಲಿ ನಡೀತಲ್ಲ, ಯಾವ್ದಾದ್ರು ಆಫೀಸ್ ಹೋದ್ರು ಅವನ ಒಳಗಡೆ ಅವನು ಬಿಡ್ಬೇಕಲ್ಲ, ನಮ್ಮನ್ನ ಅವ್ನು ಬಿಟ್ಟರೆ ನಾನು ಒಳಗಡೆ ಹೋಗೋದು. ಅದರಿಂದ ಅವನು ದ್ವಾರಶೇಷಿ ಅಂದ್ರೆ ನಮ್ಮ ಸ್ವಾಮಿ, ಇವರು ದ್ವಾರಶೇಷಿ, ಇವರಿಗೆ ಅವರೇ ಆಚಾರ್ಯ. ಶೇಷಿ ಇದ್ರೆ ಅವನೇ ಒಡೆಯ, ಒಳಗಡೆ ಮುಖ್ಯ ಶೇಷಿ, ಅವನು ಬಿಟ್ಟಂತಾನೆ ಒಳಗಡೆ ಹೋಗೋದು. ಹಾಗಾಗಿ ಹೇಳ್ತಾರೆ. ಅದಕ್ಕೆ ತೊಂಬರಡಿ ಪಾಯವರು ಅದನ್ನೇ ಹೇಳ್ತಾರೆ. ವೈತವಲ್ಗನೆಯೋಡು ನಿಂದ್ರೆ ಗೂಂಟೈಯುತ್ತೆ ಉಡೆಯ ಪೇರಾಲ್ ಕತ್ತಿರ ಬಂದು ಬಂದ್ರೆ ಬಲಾಂಗಲಿ ಕಂಡು ಬಂದ. ಮೂರು ಅಕ್ಷರವನ್ನು ಹೇಳಿ, ಮೂರು ಅಕ್ಷರ ಅಂದ್ರೆ ಗೋವಿಂದ ಆಗ್ಬೋದು, ಮಾಧವ ಆಗ್ಬೋದು, ಇಲ್ಲ ಅಂದ್ರೆ ಇದೆಲ್ಲ ಆಗ್ಬೋದು, ಆಚಾರ್ಯ ಅಂತನೂ ಆಗ್ಬೋದು. ಹಾಗಾಗಿ ಈ ಮೂರು ಅಕ್ಷರವನ್ನು ಹೇಳಿ ಅವನು ಹೇಳ್ತಾನೆ. ಅದರಿಂದ ಕೋಯಿಲ್ ಕಾಪಾನೆ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ವಿಷ್ಣು ಪುರಾಣದಲ್ಲೂ ಒಂದು ಮಾಡ್ತಾ ಇದ್ದಾರೆ. ಅದ್ರ ಹೇಳ್ತಾ ಇವರು ಭಗವಂತನಲ್ಲೇ ಏಕಾಂತಿಗಳು ಅಂದ್ರೆ ಭಗವಂತನಲ್ಲೇ ಮನಸ್ಸಿಟ್ಟವರು. ಪರಮೈಕಾಂತಿ ಅಂದ್ರೆ ಬೇರೆ ಯಾವುದನ್ನು ನೆನೆಸಿರೋದು ಪರಮೈಕಾಂತಿಗಳು ಅಂತ. ಏಕಾಂತಿಗಳು ಅಂದ್ರೆ ಭಗವಂತನ ಬಿಟ್ಟು ಬೇರೆ ಯಾರನ್ನೂ ಎಲ್ಲ ಶ್ರೀ ವೈಷ್ಣವರು ಇಟ್ಕೋಬೇಕು. ಯಾರು ಶ್ರೀ ವೈಷ್ಣವರಲ್ಲ, ಯಾರು ಶ್ರೀ ವೈಷ್ಣವರು ಶರಣಾರ್ಥಿ ಮಾಡ್ಕೊಂಡಿದ್ದಾರೋ ಎಲ್ಲರೂ ಏಕಾಂತಿಗಳಾಗೇ ಇರಬೇಕು. ಪರದೇವತೆಯನ್ನ ನೋಡ್ಬೋದು, ನಮಸ್ಕಾರ ಮಾಡ್ಬೋದವರ ಆರಾಧಿಸ್ಬೋದು. ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಮಾಡೋದು ಕೂಡುದು, ಅವಾಗ ಬಿಟ್ಟೋಗ್ಬಿಡುತ್ತೆ. ಈಗ ಅದು ಏಕಾಂತಿಗಳಾಗಿರ್ಬೇಕು. ಶರಣಾರ್ಥಿ ಮಾಡ್ಕೊಂಡ್ಮೇಲೆ ಪತಿವ್ರತೆ ತರ, ಹೇಗೆ ಪತಿವ್ರತೆ ತನ್ನ ಗಂಡನ ಬೇರೆಯವ್ರನ್ನ ನೆನೆಸೋದಿಲ್ವೋ ಆ ಥರ ಇರಬೇಕು ಅಂತ. ಹಾಗಾಗಿ ಇವರು ಇದನ್ನು ಹೇಳ್ತಾರೆ. ಅದು ಹೇಳ್ತೆ ಏಕಾಂತಿ ವ್ಯಪದೇಷ್ಟವ್ಯ ನೈವ ಗ್ರಾಮ್ಯ ಕುಲಾದಿಭಿ. ಒಬ್ಬ ಏಕಾಂತಿಯನ್ನ ಅವನ ಹೆಸರಿಟ್ಟೋ, ಅವನ ಊರ ಹೆಸರಿಟ್ಟೋ, ನಾಮ ಸಾಧಾರಣ ಹೇಳ್ತಾರಲ್ಲ ಆ ಊರ ಹೆಸರು ಹೇಳೋದು. ಅದರಿಂದ ಕುಲ ಇಟ್ಟೋ, ಹೆಸರಿಟ್ಟೋ, ಇಲ್ಲ ಅವನ ಗ್ರಾಮ ಇಟ್ಟೋ ಮಾಡುವಂತೆ. ವಿಷ್ಣುನಾಥ್ ಅಧಿವೇಷ್ಟವ್ಯ, ಅದು ವಿಷ್ಣುನಾಭಿ ಅಧಿವೇಷ್ಟವ್ಯ, ಅವರ ಕಡಿಬೇಕಂತವ್ರೆ ಆ ಥರ ಹೇಳ್ಬೇಕು. ವಿಷ್ಣುವಿನ ಸಂಬಂಧವೂ ಕೇಳ್ಬೇಕಂತ. ಯಾಕಂದ್ರೆ ತತ್ಸರ್ವಂ ಸಮಯವಹಿ, ಎಲ್ಲವೂ ಅವನಿಗೆ ಭಗವಂತನೇ ಆಗಿರೋದ್ರಿಂದ ಅವನು ವಿಷ್ಣುನಾಥ್ ವ್ಯಪದೇಷ್ಟವ್ಯ, ವಿಷ್ಣುವನ್ನ ಇಟ್ಕೊಂಡು ಅವನು ವ್ಯಪದೇಶ ಮಾಡಬೇಕು, ಅವನ್ನ ಇಟ್ಟು ಮಾಡಬಾರ್ದು ಅಂತ. ಅದೇ ಥರ ಇವನು ಭಗವಂತನ ಕೈಂಕರ್ಯ ಮಾಡೋದ್ರಿಂದ ಆ ಕೈಂಕರ್ಯ ಇಟ್ಟೆ ಕೋಯಿಲ್ ಕಾಪಾನೆ ಮಣಿಪೆದವಳು ಕಾಪಾನೆ ಅಂತ ಹೇಳಿದ್ರು. ನೇರವಾಗಿ ದ್ವಾರಪಾಲಕನೇ ಅಂತ ಅಲ್ಲೇ ಅವನ ಹೆಸರಿಟ್ಟೋ ಇದು ಕರೀಲಿಲ್ಲ ಅವಳು. ಹಾಗಾಗಿ ಅದನ್ನು ಹೇಳ್ತಾರೆ. ಅದಕ್ಕೆ ಇದು ಬಹಳ ನಮಗೆ ಬೇಕಾದಂತಹ ಅವರನ್ನ ಅವ್ರು ಮಾಡುವ ಕೈಂಕರ್ಯ ಇತ್ತು ಅನ್ನೋದು ಅಂತ. ಅದಕ್ಕೆ
ಆದಿಶೇಷ ಅಂತ ಅನಂತನಿಗೆ ಆದಿಶೇಷ ಅಂತ ಹೇಳೋದು. ಅವನಿಗೆ ಎಲ್ಲರೂ ಆದಿಶೇಷ ಅಂತ ಯಾಕಿಟ್ರು ಅಂತ ಅದು ಸ್ತೋತ್ರದಲ್ಲಿ ಆಳವಂದಾಗ ಹೇಳ್ತಾರೆ. ತಮಿಳಲ್ಲೂ ಇದಿದೆ ಅದು. ನಿವಾಸ ಶಯ್ಯಾಸನ ಪಾದುಕಯೋ ಉಪದಾನ ವರ್ಷಾತಪ ವಾರಣಾದಿಭಿ ಶೈರಬೆಂದೈ ಸ್ತವಶೇಷದಾಂಗತೈ ಯಥೋಚಿತಂ ಶೇಷ ಇತ್ತೀರತೆ ಜನೈ ಇತಿ ಈರತೆ ಜನ ಇತ್ಯೇರತೆ ಜನೈ ಅಂತ. ಅವನು ಶೇಷ ಏನಂದ್ರೆ ಅವ್ರು ಹೇಳ್ತಾರ, ಇರುದಾಲ್ ಕೆಡಂದಾಲ್ ಅಂತ ಹೇಳ್ತಾರಲ್ಲ, ಹಿಂಗಾಶಮಾಂ ಪರವಡಿಯಾಂ ತಮಿಳಲ್ಲೂ ಅದೇ. ಅವನು ಹೇಗೆ ಅಂತಂದ್ರೆ ಅವನು ಮಲ್ಕೊಳ್ಳುವಾಗ ಹಾಸಿಗೆ ಹಾಕ್ತಾನೆ, ಅವನಿಗೆ ಮತ್ತೆ ತಲೆಗೆ ಕಾಲಿಗೆಲ್ಲ ದಿಂಬಾಗ್ತಾನಂತೆ. ಅವನು ಎದ್ದು ಕೂತ್ಕೊಂಡ ಅಂತ ಆಸನ ಕುರ್ಚಿ ತರ ಆಸನ ಆಗ್ತಾನಂತೆ, ಕಾಲು ಪಾದಕ್ಕೆ ಆಗ್ತಾನಂತೆ. ಎಲ್ಲವೂ ಸಹ ಅವನು ಆಗೋದ್ರಿಂದ ಎಲ್ಲೂ ಬೇರೆ ಬೇರೆ, ಒಂದೇ ಸಮಯದಲ್ಲಿ ಎಲ್ಲ ಮಾಡಿದ್ರು ಎಲ್ಲೂ ಬೇರೆ ಬೇರೆ. ಅಂದ್ರೆ ಅವ್ರಿಗೂ ಸತ್ಯಸಂಕಲ್ಪ ಇರೋದ್ರಿಂದ ಅನಂತಾನೆ ಅಷ್ಟು ಅವತಾರ ತಗೊಂಡು ಇರ್ತಾನೆ. ಅವನು ಹಾಸಿಗೆ ಆಗೋ ಇರ್ತಾನೆ, ಕೂತ್ಕೊಳ್ಳುವಾಗ ಮೇಲೆ ಮಳೆ ಗಿಡ ಬೀಳುತ್ತೆ, ವರ್ಷ ತಪ ಮಳೆ ಮತ್ತು ಬಿಸಿಲು ಬೀಳದೆ ಇರೋ ಥರ ಕಡೆಯನ್ನು ಚಾಚ್ತಾನಲ್ಲ, ಅದನ್ನ ಎಲ್ಲವನ್ನು ಏಕಕಾಲಿಕೆ ಮಾಡ್ತಾನೆ. ಅದರಿಂದ ಅವನಿಗೆ ಶೇಷ ಅಂದ್ಬಿಟ್ರೆ ಇವನಿಗೆ ಅನಂತ ಆದಿಶೇಷ ಅಂತ ಹೇಳೋದ್ರಿಂದ ಆದಿಶೇಷ ಅಂತ ಅನಂತ ಅಂತಾನೆ ಎಲ್ಲರೂ ನಾವೆಲ್ಲರೂ ಶೇಷರೇ. ಆದರೆ ಅವನಿಗೆ ಒಂದು ಅತ್ಯಂತ ಒಂದು ಹಿರಿಮೆಯಾದ ಒಂದು ಎಲ್ಲರೂ ಭಕ್ತರಲ್ಲೇ ಕೊಟ್ಟಿರೋದು ಅವನಿಗೆ. ಅದರಿಂದ ಅದೇ ಥರ ಅವರ ಕೆಲಸ ಮಾಡೋದ್ರಿಂದ ಅವನಿಗೆ ಶೇಷ ಅಂತ ಎಲ್ಲ ಕೆಲಸಗಳು ಮಾಡ್ತಾನೆ ಅವನು. ಆದಿಶೇಷ ಮಾಡುವಷ್ಟು ಕೈಕರ ಬೇರೆ ಯಾರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲವನ್ನೂ ಕರ್ಕೊಂಡು ಹೋಗ್ತಾನೆ. ಅದು ಗರುಡ ಇರೋದ್ರಿಂದ ಕೆಲಸ ಮಾಡೋದಿಲ್ಲ. ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಅವನೇ ಬೇಕಾದ್ರೆ ಕರ್ಕೊಂಡು ಮಾಡ್ತಾನೆ. ಆದರೆ ಗರುಡ ಇರೋದ್ರಿಂದ ಮಾಡೋದಿಲ್ಲ, ಎಲ್ಲ ಕೆಲಸವನ್ನು ಮಾಡ್ತಾನೆ ಅವನು. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಇನ್ನೊಂದು 2-3 ವಿಶೇಷ ಇದರಲ್ಲಿ ಹೇಳಬೇಕು ಅಂದರೆ, ಈ ವಾಶಲ್ ಅಂತಂದರೆ ಬಾಗಿಲು. ಆ ಬಾಗಿಲು ಅಂತಂದರೆ 8 ಒಂದು ದೇವಸ್ಥಾನಕ್ಕೆ ಇಲ್ಲೆಲ್ಲ ಆಗೋದಿಲ್ಲ. ನೀವು ಹಳ್ಳಿ ಕಡೆಯೋ ಇಲ್ಲ ಶ್ರೀರಂಗ ಎಲ್ಲ ಹೋದಂದರೆ 4 ಕಡೆಯೋ ಇತ್ತಿರುವಂಥದ್ದು 4 ಕಡೆಯೂ ಬಾಗಿಲಿರುತ್ತೆ, ಒಂದೇ ಬಾಗಿಲಿರಲ್ಲ. ಇಲ್ಲಿ ಆ ಜಾಗ ಚಿಕ್ಕದು ಇಲ್ಲ ಮಾಡೋದು, 4 ಕಡೆಯೂ ಬಾಗಿಲಿರುತ್ತೆ. 2 ದ್ವಾರಪಾಲಕರು, 8 ದ್ವಾರಪಾಲಕರು. ಚಂಡ ಪ್ರಚಂಡರು ಪೂರ್ವ ದಿಕ್ಕಿಗೆ ಇರುವವರು ಚಂಡ ಪ್ರಚಂಡರವರು. ಭದ್ರ ಸುಭದ್ರ ಇದ್ದಾರಲ್ಲ ಅವರು ಇದು ದಕ್ಷಿಣ ದಿಕ್ಕಲ್ಲಿರ್ತಾರೆ. ಜಯ ವಿಜಯ ಪಶ್ಚಿಮ. ನಾವು ಸಾಧಾರಣ ಎಲ್ರಿಗೂ ಜಯ ವಿಜಯ ಕೊಡ್ತೀವಿ. ಪೂರ್ವ ಮುಖ ಅಂತ ದೇವರು ಚಂಡ ಪ್ರಚಂಡನೇ ಹೇಳಬೇಕು. ನಾವು ರೂಢಿನಲ್ಲಿ ಜಯ ವಿಜಯರು ಅಂತೀವಿ. ಪಶ್ಚಿಮದಲ್ಲಿ ಈಗ ರಂಗನಾಥ ಸ್ವಾಮಿ ಇದೆಲ್ಲ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮವಾಗಿ ಮುಖ ಮಾಡಿದ್ರೆ ಮಾತ್ರ ಜಯ ವಿಜಯ. ಅದೇ ಥರ ಉತ್ತರಕ್ಕೆ ಧಾತ್ರ ವಿಧಾತ್ರ ಅಂದ್ಬಿಟ್ಟು ಅಂತ ಉತ್ತರ ದಿಕ್ಕಿಗೆ ಬಾಗಿ ಇದೆ. ಅಂದರೆ 4 ಬಾಗಿಲಿದ್ರೆ 4 ಈ ಥರ ಅಲ್ಲಿ ಶ್ರೀರಂಗ ಮತ್ತು ತಿರುವನಂತಪುರದಲ್ಲಿ 4 ಬಾಗಿಲಿದೆ, 4 ಈ ಥರ ಬೇಕಾದ್ರು ಇರ್ತಾರೆ ಅವರು. ಹಾಗೆ ಈಗ ಪೂರ್ವದಕ್ಕಲ್ಲಿದ್ದ ಅಂದರೆ ಚಂಡ ಪ್ರಚಂಡ ಹಾಗೂ ಜಯ ವಿಜಯ ಅಂತಲ್ಲ ಅವರು ಇದ್ದಾರೆ. ಹಾಗಾಗಿ ಈ 8 ದ್ವಾರಪಾಲಕರು ಯಾವಾಗಲೂ ಇರ್ತಾರೆ. ನಾವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಮೊದಲು ಅವರ ಅನುಮತಿ ಪಡಿಬೇಕು. ಮೊದಲು ಕ್ಷೇತ್ರಾಧಿಪತಿ ಅನುಮತಿ. ತಿರುಪತಿಗೆ ಹೋದರೆ ಮೊದಲು ಕ್ಷೇತ್ರಾಧಿಪತಿ ವರಾಹಸ್ವಾಮಿ. ಮೊದಲು ವರಾಹಸ್ವಾಮಿ ನಮಸ್ಕಾರ ಮಾಡಬೇಕು. ತಾಯಿಯನ್ನು ನಮಸ್ಕಾರ ಮೇಲೆ ಹೋಗಿ ವರಾಹಸ್ವಾಮಿ ನಮಸ್ಕಾರ ಮಾಡಿ ಅವರ ಅನುಮತಿ ಕೊಡಬೇಕು, ತಗೋಬೇಕು ನಾವು ಮನಸಾರೆ. ಆಮೇಲೆ ಹೋಗಿ ಶ್ರೀನಿವಾಸನ ಮಾಡಬೇಕು. ಈಗೆಲ್ಲ ಹೋಗ್ತೀವಿ ಬರ್ತೀವಿ ಇದೆಲ್ಲವೇ, ಅದು ಕ್ರಮ ಅಲ್ಲ. ಕ್ರಮ ಅಂದರೆ ಮೊದಲು ತಾಯಿಯನ್ನು ನಮಸ್ಕಾರ ಮಾಡಿ ಮೇಲೆ ಹೋಗಿ ವರಾಹಸ್ವಾಮಿ ನಮಸ್ಕಾರ ಮಾಡಿ ಒಳಗಡೆ ಬರಬೇಕಾದ್ರೆ ಹೋಗ್ತಿರಲ್ಲ, ಆಗ ಚಂಡ ಪ್ರಚಂಡರೋ ಯಾರಿದ್ದಾರೋ ದ್ವಾರಪಾಲಕರನ್ನ ಅನುಮತಿ ಕೇಳಬೇಕು. ನಾವು ಅನುಮತಿ ಕೇಳಿದ್ರೆ ಭಗವಂತ ನಡೆಸೋದಿಲ್ಲ ಅಂತ ಅನುಮತಿ. ಅದಕ್ಕೆ ರಂಗರಾಜ ಸ್ವಾಮಿ ಅದ್ಭುತವಾಗಿ ಪರಾಶರನ್ನು ತೋರಿಸ್ಕೊಟ್ಟಿದ್ದಾರೆ. ಅವರು ಸ್ತೋತ್ರ ಮಾಡಿಬಿಟ್ಟು ಮಾಡಿ ಹೋಗ್ಬೇಕು, ಎಲ್ಲ ನಮಸ್ಕಾರನೂ ಮಾಡ್ಬೇಕು ನಾವು ಅದಕ್ಕೆ. ಹಾಗಾಗಿ ಅದನ್ನು ಹೇಳ್ತಾರೆ. ಇದನ್ನ ಈ ಗಾಯತ್ರಿ ಇದು ಈ ದ್ವಾರ ಇದೆಯಲ್ಲ, ಇದು ಇದರಲ್ಲಿ ಚಾಂದೋಪನಿಷತ್ತಲ್ಲಿ ಬರುತ್ತೆ. ಗಾಯತ್ರಿ ಇದು ಬ್ರಹ್ಮೋಪಾಸನೆ ಉಪಾಸನೆ ಇದೆ. ಅದರಲ್ಲಿ ಒಂದು ಅಂಗ ಉಪಾಸನೆ, ದ್ವಾರ ಉಪಾಸನೆ. ಗಾಯತ್ರಿ ಬ್ರಹ್ಮ ಅಂಗ ಉಪಾಸನೆ, ದ್ವಾರ ಉಪಾಸನೆ ಬರುತ್ತೆ. ಅದರಲ್ಲಿ ಅದು ಹೇಳುತ್ತೆ. ಇದು ಅದನ್ನು ತೋರಿಸ್ಕೊಡುತ್ತೆ. ಅದರಲ್ಲಿ ಚಾಂದೋಗ್ಯದಲ್ಲಿ ಬರುತ್ತೆ. ಅದು ಬ್ರಹ್ಮಪುರೇ ದಹರಂ ಪುಂಡರೀಕಂ ಭೇಷ್ಮ ಅಂತ. ಅದರಲ್ಲಿ ಆ ಹೃದಯಕ್ಕೆ ದಹರ ಪುಂಡರೀಕಂ. ಅದಕ್ಕೆ 8 ಭಾಗ, 4 ಕಡೆ ದ್ವಾರ ಇದೆ ಒಳಗಡೆ. ಇದೆ ಹೃದಯ ಪುಂಡರೀಕದಲ್ಲಿ 4 ಚಿಕ್ಕದಾದ್ರೂ 4 ತೂತು ಸುಶೀಲ ಚಿಕ್ಕದಾಗಿ ಬಾಗಿಲಿದೆ ಅಂತ ಇದು ಅದನ್ನ ಹೇಳುತ್ತೆ. ಇದರಲ್ಲಿ ಯಾವ ತರ ಉಪಾಸನೆ ಮಾಡಬೇಕು, ಅದಕ್ಕೆ ಸಿದ್ಧಿ ಆಗಬೇಕಾದ್ರೆ ಅಂತ ಚಾಂದೋಪನಿಷತ್ತು ಬರುತ್ತೆ. ನೆನ್ನೆ ಹೇಳಿದ್ದೆ, ಒಂದು ಉಪಾಸನೆ ತಗೊಂಡ್ರೆ ಅಲ್ಲಿ ಏನು ಹೇಳಿದೆಯೋ ಅದನ್ನೇ ಮಾಡಬೇಕು, ಬೇರೆ ಉಪಾಸನೆ ಇಲ್ಲಿ ತರಬಾರ್ದು ಅಂದ್ಬಿಟ್ಟ. ಇಲ್ಲಿ ಮಾಡಬೇಕಾದ್ರೆ ಹೇಳ್ತಾರೆ ಅದಕ್ಕೆ
ಅದಕ್ಕೆ 5 ದ್ವಾರ ಬರ್ತದೆ. 10 ಇದಕ್ಕೆ 5 ದ್ವಾರ ಇರ್ತದೆ, 5 ಕಡೆ ದ್ವಾರ ಇರ್ತದೆ ಅದಕ್ಕೆ. ಯಾಕಂದ್ರೆ ಮೇಲೆ ಸೇರಿಸಿ 5, 4 ಮತ್ತು ಮೇಲೆ 5 ಕಡೆ ಅದಕ್ಕೆ ದ್ವಾರ, ಚಿಕ್ಕ ಚಿಕ್ಕ ದ್ವಾರಗಳು, ನಮ್ಗೆ ಗೊತ್ತಾಗಲ್ಲ, ಅಷ್ಟು ಸೂಕ್ಷ್ಮ ಆಗಿರುತ್ತೆ. ಅದರಲ್ಲಿ ಆ ಪೂರ್ವ ದ್ವಾರ ಇದೆಯಲ್ಲ, ಅದಕ್ಕೆ ಆ ಪೂರ್ವ ದ್ವಾರಕ್ಕೆ ಪ್ರಾಣನ್ನ ಚಕ್ಷುಸ್ಸಾಗಿ, ಮತ್ತೆ ಅದು ಚಕ್ಷುಸ್ಸು ಆದಿತ್ಯ ದೇವತೆ ಇರುತ್ತೆ. ಇದನ್ನ ಆ ಥರ ಪೂರ್ವದ್ವಾರದಲ್ಲಿ ಪ್ರಾಣ ಚಕ್ಷುಸ್ಸು ಆದಿತ್ಯ ಅಂತ ಇಟ್ಕೊಂಡು ಉಪಾಸನೆ ಮಾಡಿದ್ರೆ ಅವನಿಗೆ ತೇಜಸ್ವಿ ಆಗ್ತಾನಂತೆ, ಅನ್ನಾದ್ಯನ ಆಗ್ತಾನಂತೆ. ಅವನಿಗೆ ಬರುವಂತ ಈ ಉಪಾಸನೆಯಿಂದ, ಪೂರ್ವದ್ವಾರ ಉಪಾಸನೆ ಮಾಡೋದ್ರಿಂದ ಅವನು ತೇಜಸ್ವಿ ಅಂತ ಆಗ್ತಾನೆ, ಅನ್ನಾದ್ಯನ ಅನ್ನವನ್ನು ಸ್ವೀಕರಿಸುವಂತಾರಂತೆ. ಅದೇ ದಕ್ಷಿಣ ಇದಕ್ಕೆ 5 ಪ್ರಾಣಾಪಾನ ಅಪಾನ ವ್ಯಾನ ಅದೇ ಬರುತ್ತೆ. ದಕ್ಷಿಣ ದಾನಕ್ಕೆ ವ್ಯಾನ ವಾಯು, 5 ವಾಯು ಇದೆಯಲ್ಲ, ಅದು ವ್ಯಾನ ವಾಯು. ಅದಕ್ಕೆ ಶ್ರೋತ್ರ ಅಂದ್ರೆ ಕಿವಿ, ಅದಕ್ಕೆ ಚಂದ್ರ ಅಧಿದೇವತೆ. ಈ 3 ಈ ಥರ ಮಾಡಿದ್ರೆ ಅವನಿಗೆ ಶ್ರೀ ಮತ್ತು ಯಶಸ್ಸು, ಅವನು ಶ್ರೀಯವಾನ್ ಯಶಸ್ವಿ ಆಗುತ್ತಾನೆ, ಅವನು ಶ್ರೀಯವಾನು ಆಗ್ತಾನೆ, ಯಶಸ್ವಿಯೂ ಆಗ್ತಾನೆ ಅವನು. ಅದರಿಂದ ಅದೇ ಥರ ಪಶ್ಚಿಮ ದ್ವಾರಕ್ಕೆ ಅಪಾನ, ಅದಕ್ಕೆ ವಾಕ್ಯ ಇರುತ್ತೆ. ಅದಕ್ಕೆ ದೇವತೆ ಅಗ್ನಿ ದೇವತೆ ಇರುತ್ತೆ. ಅಪಾನ ವಾಕು ಅಗ್ನಿ ಅಂತ ಇಟ್ಕೊಂಡು ಅಪಾನ ಮಾಡಿದ್ರೆ ಅವನು ಬ್ರಹ್ಮವರ್ಚಸ್ಸಿ ಆಗ್ತಾನಂತೆ, ಅನ್ನಾದ್ಯನ ಆಗ್ತಾನಂತೆ ಅವನು ಮಾಡ್ತಾರೆ. ಅದೇ ಥರ ಉತ್ತರಕ್ಕೆ ಸಮಾನ ವಾಯು, ಅದಕ್ಕೆ ಮನಸ್ಸಿಗೆ ಪರ್ಜನ್ಯ ದೇವತೆ. ಅದಕ್ಕೆ ಸಮಾನ ಮನಸ್ಸು ಪರ್ಜನ್ಯ ಈ ಥರ ಮಾಡೋದಂದ್ರೆ ಅವನು ಕೀರ್ತಿ ಯುಕ್ತಿ ಅಂತ. ಕೀರ್ತಿಮಂತ ವ್ಯುಕ್ತಿಮಂತ. ವ್ಯುಕ್ತಿ ಅಂದರೆ ಕಾಂತಿ, ದೇಹದ ಕಾಂತಿಮಂತ ಅಂತಾನೆ. ಕೀರ್ತಿಮಂತನೂ ಆಗ್ತಾನೆ, ವ್ಯುಕ್ತಿಮಂತನು. ವ್ಯಕ್ತಿ ಅಂದರೆ ಕಾಂತಿಮಂತನೂ ಆಗ್ತಾನೆ ಅಂತ. ಇನ್ನು ಊರ್ಧ್ವ ಮೇಲ್ಗಡೆ ಇದೆಯಲ್ಲ, ಅದು ಉದಾನ 5 ವಾಯು ಆಯ್ತಲ್ಲ, ಅದನ್ನ ಆಕಾಶ ಮತ್ತು ವಾಯು. ಊರ್ಧ್ವ ಅಂದರೆ ಕಡೆಗೆ ನಮ್ಮ ಪ್ರಾಣವನ್ನು ತಗೊಂಡು ಹೋಗೋ ವಾಯು ಇದೆ, ಉದಾನ ವಾಯುನೇ. ನಮ್ಮನ್ನು ತೊಗೊಂಡೋಗ್ತಾರೆ ಮೇಲ್ಗಡೆ. ಈಗ ದೇಹಗಳಿಗೆಲ್ಲ ಬರ್ತಲ್ಲ, ಅದೆಲ್ಲ ಉದಾನ ವಾಯು ಮಾಡೋ ಕೆಲಸನೇ. ಕಡೆಗೆ ನಮ್ಮ ಆತ್ಮವನ್ನು ತಗೊಂಡು ಹೋಗೋದು ಉದಾನ ವಾಯುವಿನ ಮೇಲ್ಗಡೆಗೆ, ಅದಕ್ಕೆ ಆಕಾಶ. ಆಮೇಲೆ ಅದಕ್ಕೆ ವಾಯು ದೇವತೆ. ಅವಾಗ ಓಜಸ್ವಿ ಆಗ್ತಾನೆ, ಮನಸ್ವಿ ಆಗ್ತಾನೆ ಅಂದ್ಬಿಟ್ಟು ಈ ಥರ ದ್ವಾರಪಾಲಕರು 5. ಇಲ್ಲಿ ಈ ದ್ವಾರಪಾಲಕರು ಇವರೇ, ಪ್ರಾಣಾಪಾನ ವ್ಯಾನಾಪಾನ ಸಮಾನವದಾನ. ಅದಕ್ಕೆ ಇನ್ನೊಬ್ಬರು ಅಭಿಪ್ರಾಯ ಇರ್ತಾರಲ್ಲ, ಚಕ್ಷು ಶ್ರೋತ್ರ ವಾಕು ಮನಸ್ಸು ಆಕಾಶ, ಅದಕ್ಕೆ ದೇವತೆಗಳು ಯಾರು ಅಂತ. ಈ ಥರ ಮಾಡೋದು ಇದು ಗಾಯತ್ರಿ ಮಂತ್ರದ ಅಂಗೋಪಾಸನೆ. ಇದು ಅದನ್ನು ಅದ್ಭುತವಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಕೊಯ್ಲು ಕಾಪಾನೆ, ಇದು ಕಾಪಾನೆ ಅನ್ನೋದು, ಅದನ್ನು ಈ ಉಪಾಸನೆಯಲ್ಲಿ ವಿಶೇಷವಾಗಿ ಹೇಳಿದೆ. ಆಮೇಲೆ ಈ ಬ್ರಹ್ಮಪರೆ ದಹರ ಪುಂಡರೀಕ ಅಂತ ಹೇಳೋದ್ರಿಂದ ಉತ್ತಮರು ಸ್ವಾಮಿ ಇದು ದಹರಾಕಾಶ ಇದು ಬರೋದು. ದಹರ ವಿದ್ಯೆಯನ್ನು ಹೇಳಿದ್ದಾಳೆ ಅಂತ ಅವರು ಅದಕ್ಕೂ ಹೇಳಿದ್ದಾರೆ. ಅದನ್ನು 2 ತಪ್ಪೇನಿಲ್ಲ ಅದರಲ್ಲಿ. ದಹರ ಪುಂಡರೀಕ ಶ್ರೇಷ್ಠ ಅಂತ ಹೇಳೋದ್ರಿಂದ ದಹರ ವಿದ್ಯೆಯನ್ನು ಹೇಳಿದ್ದಾಳೆ. ಗಾಯತ್ರಿ ಉಪಾಸನೆಯನ್ನು ಹೇಳಿದ್ದು ದ್ವಾರ ಮೂಲಕ ಒಳಗಡೆ ಇರುವ ಬಾಗಿಲು ಇದೆಯಲ್ಲ, ಬಾಗಿಲು ಒಳಗಡೆ ಇದ್ದಾನೆ ಭಗವಂತ ಅಂತ ತೋರಿಸ್ಕೊಟ್ಟಿರೋದ್ರಿಂದ ದಹರದಲ್ಲಿ ಇದ್ದಾನೆ ಅಂದ್ರೆ ಅರಮನೆ ಒಳಗಡೆ ಇದ್ದಾನಲ್ಲ, ಅದರಿಂದ ದಹರ ವಿದ್ಯೆಯನ್ನು ಹೇಳಿದ್ದಾಳೆ ಅಂತ ಉಪನಿಷತ್ತನ್ನು ತೋರಿಸಿದ್ದಾರೆ. ಅದು ಇದು ಇಲ್ಲ ಹಾಗೆ. ಹಾಗಾಗಿ ಈ ಥರ ಈ 3 ಮಾಡ್ತಾರಂತೆ. ಕಡೆಗೆ ಇದರಲ್ಲಿ 3 ಹೇಳಿದ ನಿಮಗೆ ಮಣಿಕದವನ್ ಕೆರವ ಇರೋದು ಅದು ಮೂಲ ಮಂತ್ರ. ಅದು ಆಮೇಲೆ ತೋರಣ ಭಾಷಲ್ ಕಾಪಾನ ಎನ್ನುವುದು ದ್ವಯ ಮಂತ್ರ. ಅದೇ ಥರ ನಿನ್ನೆಲೇ ವಾಯುನೇಂದಾನ ಅನ್ನೋದು ಚರಮ ಶ್ಲೋಕ. ಯಾಕಪ್ಪ ಅಂತಂದರೆ ಮಣಿಕದವಂತ ಅಂದರೆ ಈಗ ಮಂತ್ರ ಯಾವಾಗಲೂ ಅರ್ಥವಂತವನ್ನ ಅದು ಮುಚ್ಕೊಂಡ್ಬಿಡುತ್ತಂತೆ. ಮಂತ್ರಕ್ಕೆ ಏನು ಅಂದರೆ ಹೆದರಿಕೆ ಬರುತ್ತಂತೆ. ಯಾರು ನನ್ನನ್ನು ಅರ್ಥವನ್ನ ಇದು ಮಾಡ್ತಂತೆ, ಮಂತ್ರ ಏನು ಮಾಡ್ತಂತೆ, ತನ್ನ ಅರ್ಥವನ್ನ ಮುಚ್ಕೊಂಡ್ಬಿಡುತ್ತಂತೆ. ಹಾಗೆ ಈ ಮೂಲ ಮಂತ್ರ ಉಪದೇಶ ಆಗೋವರೆಗೆ ಆಚಾರ ಉಪದೇಶ ಮಾಡಬೇಕು. ಉಪದೇಶ ಆಗೋವರೆಗೆ ಅದೇನಾಗುತ್ತೆ, ಅದು ಮುಚ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ಮುಚ್ಕೊಂಡಾಗ ಏನಾಗುತ್ತೆ, ಅದನ್ನು ತೆಗಿಬೇಕು, ಅರ್ಥವನ್ನು ತೆಗೆಸ್ಬೇಕು. ಇಲ್ಲಿ ದ್ವಾರಪಾಲಕರನ್ನು ಆಚಾರ ಸ್ಥಾನದಲ್ಲಿರ್ತದೆ. ಮಣಿಕದವಂತ ಅಂದರೆ ನಮಗೆ ಮೂಲ ಮಂತ್ರದ ಅರ್ಥವನ್ನು ಉಪದೇಶ ಮಾಡುವುದು ಅಂದ್ಬಿಟ್ಟು ಅಂತ. ಆಮೇಲೆ ಇವರು ಇದರಲ್ಲೂ 3ಕ್ಕೆ ಭಾಗ ತೋರಿಸ್ಕೊಟ್ಟಿದ್ದಾರೆ. ಈ 3 ದ್ವಯ ಚರ್ಮ ಶ್ಲೋಕ ಮತ್ತು ಇದಕ್ಕೆ ಮೂಲ ಮಂತ್ರಕ್ಕೆ ಅದಕ್ಕೂ 2 ಭಾಗ ತೋರಿಸ್ಕೊಟ್ಟಿದ್ದಾರೆ. ಆದರೆ ನಮೋ ನಾರಾಯಣ ನಮಃ 1, ನಾರಾಯಣ 1, ಅದು 2. ಅದನ್ನು 2 ಭಾಗ ಬಂದದು. ಅದೇ ಥರ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣ ನಮಃ, ಅದು 2 ಭಾಗಗಳು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜಾ ಅಹಂವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ಅದು 2 ಭಾಗಗಳು. ಈ 3 ಮಂತ್ರವೂ 6 ಭಾಗಗಳಾಗಿದೆ ಅಂದು ಅದನ್ನು ಕೂಡ ಅದ್ಭುತವಾಗಿ ತೋರಿಸ್ಬೋದು ಇದನ್ನಕ್ಕೆ. ಹಾಗಾಗಿ ಇದು ಹೇಳ್ತಾರೆ, ಈ ದ್ವಯ ಮಂತ್ರ ಇದಿರುತ್ತಲ್ಲ, ಈ 3ನ್ನೂ ಆಚಾರ್ಯ ಸ್ಥಾನದಲ್ಲಿಟ್ಟು ನಮಗೆ ತೋರಿಸ್ಕೊಡಿ ಅಂತ ಹೇಳ್ತಾರೆ. ಹೇಗೆ ಅದು ಅಂತಂದರೆ ಇದು
ಮುಚ್ಕೊಂಡ್ಬಿಡುತ್ತೆ ಅದಕ್ಕೆ. ಆಮೇಲೆ ಇದಕ್ಕೆ ಇನ್ನೊಂದು ಹೇಳ್ತಾರೆ, ಈ ಇಲ್ಲಿನ 10 ಶ್ಲೋಕಗಳು 10 ಇಂದ್ರಿಯಕ್ಕೆ, 10 ಕರ್ಮೇಂದ್ರಿಯ, 10 ಜ್ಞಾನೇಂದ್ರಿಯ. ಮೊದಲಿದ್ದವರು ಕಮ್ಮಿ, ಆಮೇಲೆ ಜ್ಞಾನ 5 ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 10 ಇಂದ್ರಿಯಗಳನ್ನ ಹೇಳಿದ್ರಲ್ಲ. ಈ ಪಾಶದ ಮನಸ್ಸಿಗೆ, ಈ ಪಾಶದಲ್ಲಿ ಮನಸ್ಸು. ಯಾಕೆ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕಾದ್ರೆ ಮನಸ್ಸಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಮನಸ್ಸಿಲ್ಲದೆ ನಿಯಂತ್ರಣ ಮಾಡಕ್ ಸಾಧ್ಯ ಮನಸ್ಸಿನಿಂದಲೇ ನಿಯಂತ್ರಣ ಮಾಡಕ್ ಸಾಧ್ಯ. ಇನ್ಯಾವುದಕ್ಕಿದ್ರೆ ಮನಸ್ಸು ದೃಢಗೊಳಿಸಿ ಅದನ್ನ ಅದಕ್ಕೆ ಇಂದ್ರಿಯಾಣಿ ಹಯಾನ್ಯಾವು ಮತ್ತೆ ಮನಃ ಪ್ರಗ್ರಹ ಮೇವಚ ಅಂತ ಇದರಲ್ಲಿ ಕಟಾವಣೆ ಹೇಳ್ತಾರೆ. ಮನಃ ಪ್ರಗ್ರಹ ಅಂತ ಕಡಿವಾಣ. ಈ ಇಂದ್ರಿಯಗಳು ಹಯಾನ್ಯಾವ ಕುದುರೆಗಳಿಂದ ಓಡ್ತಾ ಇರ್ತವೆ ದಿಕ್ಕಿಗೆ, ಎಲ್ಲಿ ನೋಡಿದ್ರೆ ಅಂತ ಹೋಗುತ್ತೆ. ಏಷ್ಯಾಮಾಲ್ ಹೋಗಿ ಅಲ್ಲಿ ಹೋಗು ಇಲ್ಲೋಗಿ ಓಡಿಸ್ತಾ ಇರ್ತಾರೆ ನಮ್ಮನ್ನ. ಅದನ್ನ ಕಡಿವಾಣ ಹಾಕ್ಬೇಕಾದ ಅಂದ್ರೆ ಮನಸ್ಸೇ ಕೊಡು, ಬೇಡ ಕೂಡದು ಅಂತ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅಮೃತಬಿಂದೋಪನಿಷತ್ತಲ್ಲಿ ಅದನ್ನ ಹೇಳ್ತಾ ಇದಕ್ಕೆ, ಮನಯೇವಿ ಮನುಷ್ಯಾನ ಕಾರಣಂ ಬಂಧಯೋಕ್ಷಿಣೋ. ನಾವು ಬಂಧದಲ್ಲಿರೋದು ಮೋಕ್ಷದ ಕಾರಣ ಏನು ಅಂದ್ರೆ ಮನಯೇ ಮಹಿ, ನಮ್ಮ ಮನಸ್ಸೇ ಕಾರಣ. ಮನಸ್ಸನ್ನ ನೀವು ಹರಿಯಬಿಟ್ಟ ಅಂದ್ರೆ ಬಂಧನದಲ್ಲಿ ಇರ್ತೀರ, ಕಡಿವಾಣ ಹಾಕಿದ್ರೆ ಮೋಕ್ಷಕ್ಕೆ ಹೋಗ್ತೀರ. ಅದು ಹೇಳ್ತಾರೆ. ಅದಕ್ಕೆ ಅದನ್ನ ಹೇಳ್ತಾರೆ, ಬಂಧಯ ವಿಷಯಾಸಕ್ತಂ. ಬಂಧ ಅನ್ನೋದು ವಿಷಯಾಸಕ್ತಂ. ಅದು ಬೇಕು, ಇದು ಬೇಕು, ಫ್ಲಾಟ್ ತಗೋಬೇಕು, ಅದು ಈ ಕಾರಲ್ಲಿ ಇನ್ನೊಂದು ಕಾರ್ ತಗೋಬೇಕು, ಇದರಲ್ಲೇ ಇರ್ತೀವಲ್ಲ ಅದು. ಅದರಿಂದ ಮುಕ್ತೈ ನಿರ್ವಿಷಯ ಸ್ಮೃತ. ಮುಕ್ತಿ ಅಂದರೆ ನಿರ್ವಿಷಯ. ಇದನ್ನೆಲ್ಲ ಬಿಟ್ಟು ಭಗವಂತನಲ್ಲಿ ಇರೋದು, ನಿರ್ವಿಷಯವಾಗಿರೋದು ಮುಕ್ತಿ. ಅದರಿಂದ ಮನಸ್ಸೇ ಕಾರಣ ಅನ್ನೋದ್ರಿಂದ ಈ ಭಾಷಣದಲ್ಲಿ ಮನಸ್ಸನ್ನ ಹೇಳಿರೋದ್ರಿಂದ ಈ ಭಾಷೆ ಅತ್ಯಂತ ಮುಖ್ಯವಾದದ್ದು. ಯಾತಕ್ಕೆ ನಿಮಗೆ ಈ 3 ಇದನ್ನೆಲ್ಲ ಹೇಳಿದೆ ಅಂದರೆ, ಈ ಒಂದು ಇದಕ್ಕೆ ಈ ಮನಸ್ಸು ನಿಗ್ರಹ ಮಾಡಬೇಕಾದ್ರೆ ಈ 3 ನಮಗೆ ಬೇಕು. ದ್ವಯ ಜನ್ಮಶ್ಲೋಕ, ಈ 3 ನಮಗೆ ಬೇಕು. ಹಾಗಾಗಿ ಅದನ್ನು ಹೇಳ್ತಾರೆ. ಅದಕ್ಕೆ ಈಶಾವಾಸ್ಯದಲ್ಲೂ ಅದಕ್ಕೆ ಹೇಳ್ತಾರೆ. ಅದ್ಭುತವಾಗಿ ಈಶಾವಾಸ್ಯವನ್ನು ಕೊಂಡಾಡುತ್ತೆ. ಅದಕ್ಕೆ ಹಿರಣ್ಮಯನ ನಮಗೆ ಹೇಳೋ ಥರ ಶ್ರುತಿ ಹೇಳುತ್ತೆ, ನಾವು ಹೇಳೋ ಥರ ಶ್ರುತಿನೇ ಹೇಳುತ್ತೆ ನಮ್ಮ ಪರವಾಗಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಭಿಹಿತಂ ಮುಖ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಈಗ ಭಗವಂತ ಅಲ್ಲಿದ್ದಾನೆ, ಅವನು ಇದು ನಮ್ಮ ಮನಸ್ಸೇ ಹಿರಣ್ಮಯವಾದ ಪಾತ್ರ. ಆ ಹಿರಣ್ಮಯದ ಪಾತ್ರ ಅದು ಆ ಸತ್ಯಸ್ಯ ಅಭಿಹಿತಂ. ಆ ಸತ್ಯ ಅಂದ್ರೆ ಒಳಗಡೆ ಭಗವಂತ ಅಭಿಹಿತ ಅಂದ್ರೆ ಮುಚ್ಚಲ್ಪಟ್ಟಿದ್ದಾನೆ. ಎಲ್ಲಿ ಯಾವ್ದ್ರಿಂದ? ನಮ್ಮ ಕರ್ಮದಿಂದ, ಅಜ್ಞಾನದಿಂದ ಮುಚ್ಚಲ್ಪಟ್ಬಿಟ್ಟಿದ್ದಾನೆ ಅವನು. ಅಹಂಕಾರ ಮಮಕಾರ ಇದರಿಂದ ಅಹಂಕಾರದ ಮುಚ್ಚಲ್ಪಟ್ಬಿಟ್ಟಿದ್ದಾನೆ ಅನ್ನೋದಕ್ಕೆ. ಅದಕ್ಕೆ ಇಲ್ಲಿ ಸೂರ್ಯನ್ ಹೇಳುತ್ತಾರ ಅದು ತತ್ವಂ ಪೂಷನ್ ಅಪಾವರಣ. ಪೂಷನ್ ಅಂದ್ರೆ ಸೂರ್ಯ ಅಂದ್ರೆ ಬೆಳಕು ಅಂದ್ರೆ ಆಚಾರ ಉಪದೇಶ. ಅದರಿಂದ ಈ ಕತ್ಲ ಅಪಾವರಣ ನೀನು ಸ್ವಲ್ಪ ಮರೆ ಮಾಡ್ಕೊ ನೀನು. ಯಾಕಂದ್ರೆ ಸತ್ಯಧರ್ಮಾಯ ದೃಷ್ಟೇ, ಒಳಗಳಿಂದ ಭಗವಂತನ ನಾನು ನೋಡಬೇಕು. ಅದರಿಂದ ನೀನು ಸ್ವಲ್ಪ ನಿನ್ನ ಸೂರ್ಯನಿಗೆ ಹೇಳ್ತಾರೆ ಅಪಾವರಣ, ನೀನು ಸ್ವಲ್ಪ ನೀನು ತೇಜಸ್ಸನ್ನ ಮರೆಸುವ ಅಂತ ಅಲ್ಲಿ ಹೇಳ್ತಾ ಇರಲಿ. ಇಲ್ಲಿ ಏನು ಅಂದ್ರೆ ಒಳಗಡೆ ಇದು ಕತ್ತಲೆ ಇದೆ. ಅದು ಆ ಕತ್ತಲೆಯನ್ನ ತೆಗಿಬೇಕಾದ್ರೆ ಆಚಾರ್ಯರು ಈ ಮಂತ್ರ ಉಪದೇಶ ಮಾಡಿದ್ರೆ ಸ್ವಲ್ಪ ಹೋಗುತ್ತೆ, ಆಗ ಭಗವಂತ ಕಾಣ್ತಾನೆ ನಮಗೆ ಅಂತ ಅದು ಹೇಳ್ತಾ ಇದಕ್ಕೆ. ಅದನ್ನ ಅದ್ಭುತವಾಗಿ ಹೇಳ್ತಾರೆ. ಇದರಲ್ಲಿ ಈ ಮಂತ್ರವೇ ನಮಗೆ ಏನಾಗುತ್ತೆ, ಪ್ರತಿಮಂಡಲ ಬಂದ ತಕ್ಷಣ ಧರ್ಮಬೋಧ ಜ್ಞಾನ ಪರಿಪೂರ್ಣವಾಗಿರುತ್ತೆ ಅಲ್ಲಿ ನಮಗೆ. ಅಲ್ಲಿ ಹೋದಾಗ ಮತ್ತೆ ನಿನ್ನೆ ಆಳ್ವಾರ ಮೋಕ್ಷ ನೋಡುವಲ್ಲ, ಅಲ್ಲಿ ಹೋದ ತಕ್ಷಣ ಭಗವಂತ ಹೋದ ತಕ್ಷಣ ಪರಿಪೂರ್ಣವಾದ ಧರ್ಮಬೋಧ ಜ್ಞಾನ ಭಗವಂತನಿಗೆ ಇರುವಾಗೆ ಬಂದ್ಬಿಡುತ್ತೆ. ಅದು ಇಲ್ಲಿ ನಮಗೆ ಸಂಕುಚಿತವಾಗುತ್ತೆ ಪ್ರಕಾರದಲ್ಲಿ, ಮಾಯೆಯಿಂದ ಪ್ರಕೃತಿಯಿಂದ ಆಗುತ್ತೆ. ಅದಕ್ಕೆ ಅದರಿಂದ ಏನಾಗುತ್ತೆ, ಒಂದು ಅಜ್ಞಾನ ಅಂತ ಆಗುತ್ತೆ. ಅಜ್ಞಾನದಿಂದ ಅಂಧಕಾರ ಬಂದು ಕತ್ತಲೆಯಲ್ಲಿ ನಮ್ಮ ಸ್ವರೂಪವೇ ಮರ್ತ್ಬಿಡ್ತೀವಿ, ಭಗವಂತನ ಸ್ವರೂಪವೇ ಮರ್ತ್ಬಿಡ್ತೀವಿ ನಾವು. ಇದನ್ನ ತೆಗಿಬೇಕಾದ ಅಂದ್ರೆ ಆ ಭಗವಂತನ ಕೇಳ್ಕೋಬೇಕು. ಇಲ್ಲಿ ಆಚಾರ್ಯನ ನಾವು ಕೇಳ್ಕೋಬೇಕು. ನನ್ನಲ್ಲಿರೋ ಅಂಧಕಾರನ ತೆಗೀರಿ, ನನ್ನ ಅಪಾವರಣೋ ಅಂತ ಆಚಾರ್ಯ ಏನು ಮಾಡ್ತಾರೆ, ಮಂತ್ರೋಪದೇಶದ ಮೂಲಕ ಮೊದಲು ಸಮಾಶ್ರಯ ಮಾಡುವಾಗ ಈ 3 ಮಂತ್ರವನ್ನೇ ಉಪದೇಶ ಮಾಡೋದು. ಯಾಕೆಂದ್ರೆ ಇದನ್ನ ನೀವು ಧ್ಯಾನವನ್ನ ಮಾಡ್ತಾ ಇದ್ರೆ, ಭಕ್ತಿಯಿಂದ ಮಾಡಿದ್ರೆ ನಿಮ್ಮನ್ನ ತಾನೇ ಒಳ್ಳೆ ದಾರಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅದು ನೀವೇನ್ ಮಾಡ್ಬೇಕಾ, ನೀವು ಬಿಡೋದಿಲ್ಲ. ಅದು ಬೇರೆ ತಪ್ಪು ಮಾಡೋದಕ್ಕೆ ಹೋದ್ರೂ ಬಿಡೋದಿಲ್ಲ. ಅದು ನೀವು ಪ್ರಯತ್ನ ಮಾಡೋದು ಭಕ್ತಿಯಿಂದ ನೀವು ನಿತ್ಯ ಮಂತ್ರನ ಜಪಿಸ್ತಾ ಇದ್ದ ಅಂದ್ರೆ. ಅದಕ್ಕೆ ನಮ್ಮಲ್ಲಿ ಸ್ತ್ರೀಯಾದಿ ಎಲ್ಲರಿಗೂ ಉಪದೇಶ ಮಾಡ್ತೀವಿ ನಾವು. ನಮ್ಮಲ್ಲಿ ಲಿಂಗ ಭೇದವಿಲ್ಲ, ಜಾತಿ ಭೇದವಿಲ್ಲ, ವರ್ಣ ಭೇದವಿಲ್ಲ, ಎಲ್ಲರಿಗೂ ಉಪದೇಶ ನಮ್ಮ ಶ್ರೀವೈಷ್ಣವ ಸಿದ್ಧಾಂತದಲ್ಲಿ. ಅದನ್ನ ಅವರು ಅನುಷ್ಠಾನಕ್ಕೆ ಇಟ್ಕೋಬೇಕಷ್ಟೇ. ಅನುಷ್ಠಾನ ಇಟ್ಕೊಂಡು ನೋಡಿ ತಾನೇ ತನ್ನ ದಾರಿಗೆ ತಂದ್ಬಿಡುತ್ತೆ ಅದು. ಆವಾಗ ನಮಗೆ ಇರೋದಂತೂ ದೇಹಾತ್ಮ ಭಾವ ಮೊದಲು ಬಾಧೆ. ದೇಹವೇ ಆತ್ಮ ಅಂತ ಅನ್ಕೊಂಡಿರ್ತೀವಲ್ಲ, ಅದು ನಮ್ಮ ಮೊದಲನೇ ಬಾಧೆ. ಆಮೇಲೆ ಅಹಂಕಾರ ಮಮಕಾರ, ನಾನು ನನ್ನದು ಇದೆಯಲ್ಲ, ಅದು ನಮ ಅನ್ನೋದು ಅದಕ್ಕೋಸ್ಕರ. ನನ್ಗೆ ಒಂದ್ಸಲ ನೀವು ನಮಃ ಅನ್ಬೇಕಾದ್ರೂ ನೀವು ಮನ್ ಬರಬೇಕು. ನಾವು ನಂದಲ್ಲ, ನಂದು ಯಾವುದೂ ಇಲ್ಲ, ಭಗವಂತಂದೇನು ಮನಸ್ಸಲ್ಲೇ ಭಾವನೆ ಬರಬೇಕು. ಯಾಕೆ ಅರ್ಥ ತಿಳ್ಕೊಂಡು ಮಾಡಿ ಅಂತ ಹೇಳಿದ್ರೆ, ಅರ್ಥ ತಿಳ್ಕೊಂಡು ಮಾಡದೇ ಇದ್ರು ಪ್ರಯೋಜನ ಉಂಟು, ಇಲ್ಲ ಅಂತಿಲ್ಲ. ಸ್ಕೂಟರ್ ಓಡಿಸ್ಬೇಕಾದ್ರೆ ಸ್ಕೂಟರ್ನ ಮಾಡೋ ಅವಶ್ಯಕತೆ ಇಲ್ಲ, ಓಡಿಸೋಕೆ ಗೊತ್ತಿದ್ರೆ ಸಾಕು. ಆದರೆ ಅದೆಲ್ಲವೂ ತಿಳಿದಿದ್ರೆ ನಿಮಗೆ ಒಳಗಡೆ ಏನಾಗುತ್ತೆ ಗೊತ್ತಾಗುತ್ತೆ. ಅರ್ಥವನ್ನು ತಿಳ್ಕೊಂಡು ಮಾಡಿದ್ರೆ ಅದ್ಭುತವಾಗಿರುತ್ತೆ ಅದು. ಅದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ
ಇದರಲ್ಲಿ ಹೇಳಬೇಕಾದ್ರೆ ನೀನು ನಮ್ಮ ಆಚಾರ್ಯ ಸ್ಥಾನದಲ್ಲಿದ್ದು ನೀನು ನಮ್ಮನ್ನು ಬಾಗಿಲು ತೆಗೆಯೋರಾಗಿ. ಅವನು ಆಚಾರ್ಯ ಮಂತ್ರವಾದ ಪರೀಕ್ಷೆ ಮಾಡ್ತಾನಲ್ಲ, ಈ ಮೇಲೆ ಬಂದಿರುವಂಥದ್ದೆಲ್ಲ ಪರೀಕ್ಷಾರ್ಥವಾಗಿ ಇವರಿಗೆ ಯೋಗ್ಯತೆ ಇದೆ. ಆಚಾರ್ಯ ಯಾವಾಗಲೂ ನಮ್ಮ ಪರೀಕ್ಷೆಯಲ್ಲಿ ಯೋಗ್ಯತೆ ಇದೆಯಾ ಅಂತ ಮಾಡಿ ಉಪದೇಶ ಮಾಡಬೇಕು, ಸುಮ್ಮನೆ ಉಪದೇಶ ಮಾಡಬಾರ್ದು. ಈ ದ್ವಾರಪಾಲಕರು ಕೇಳುವಂಥ ಪ್ರಶ್ನೆಗಳು ಅದೆಲ್ಲವೇ ಇವರು ಪರೀಕ್ಷೆ ಆಚಾರ್ಯರು ಇವರು ಯೋಗ್ಯನ ಉಪದೇಶಕ್ಕೆ ಅಂತ ತಿಳ್ಕೊಂಡಂತೆ. ಹಾಗಾಗಿ ಅದು ಹೇಳ್ತಾರಂತೆ ಅದಕ್ಕೆ. ಆಮೇಲೆ ಒಳಗಡೆ ಹೋಗಿ ಬಿಡ್ತಾರೆ ಅಂತ ಆಮೇಲೆ ಏನಂತ ಅನ್ಕೋಬೇಕು ಅದಕ್ಕೆ. ಅವಾಗ ಇನ್ನೂ ಹೇಳ್ತಾರೆ ಆ ನೇಷನಿಲೈ ಅದು ಹೇಳ್ತಾರೆ, ಆ ನೇಷನಿಲೈ ಅದು ಹೇಳ್ತಾ ಇರ್ಬೇಕಾದ್ರೆ ನಂದ ಅನ್ಬೇಕಾದ್ರೆ ಹೇಳ್ತಾರೆ ಅದಕ್ಕೆ. ನಂದ ಅನ್ಬೇಕಾದ್ರೆ ನಂದಗೋಪ ಅನ್ಬೇಕಾದ್ರೆ ನಂದಯತೀತಿ ನಂದ. ನಂದಯತೀತಿ ಅಂದ್ರೆ ಎಲ್ಲರನ್ನೂ ಸಂತೋಷ ಪಡಿಸೋನು. ಅವನ ಹೆಸರು ಅನ್ವರ್ಥನಾಮ ಅವನಿಗೆ. ಅಲ್ಲಿರುವ ಆಯುರ್ಪಾಡಿಯಲ್ಲಿರುವ 5 ಲಕ್ಷ ಕುಟುಂಬಗಳಿಗೂ ಸಂತೋಷದಿಂದ ಹಿಂದೂ ಭಾಷೆ ಬರುತ್ತೆ. ಅದು ಅಮರನೇ ಇವತ್ತಿನ ಹಾಗೆ ಎಲ್ಲರನ್ನೂ ಸಂತೋಷ ಇರ್ತಾರಂತೆ. ಆಮೇಲೆ ಗೋಪಯತೀತಿ ಗೋಪಃ, ಕಾಪಾಡುವವನು ಅವನು, ಆನಂದವನ್ನು ಕೊಡುವವನು ಗೋಪ. ಅದರಿಂದ ನಂದ ಗೋಪ ಅನ್ಕೊಡುವಂತ. ಗೋಪ ಅನ್ನೋದು ಭಗವಂತನಿಗೂ ಆಗುತ್ತೆ. ಅದು ಅಖಿಲ ಲೋಕಾನ್ ಗೋಪಯತಿ, ಅಖಿಲ ಎಲ್ಲ ಲೋಕವನ್ನು ಕಾಪಾಡುವವನು ಅವನು ಗೋಪಾನೇ. ಅವನು ನಂದಗೋಪ, ನಂದಯತಿ ಗೋಪ ಎರಡೂ ಅವ್ರಿಗೂ ಆಗುತ್ತೆ. ಮಗನಿಗೂ ನಂದಗೋಪ ಅಂದ್ರೆ ಕೃಷ್ಣನಿಗೂ ಆಗುತ್ತೆ. ಅದು ಒಂದತ್ತೆ. ಅದನ್ನ ಇಲ್ಲಿ ಅವ್ರು ಹೇಳ್ತಾರಂತೆ ಅದಕ್ಕೆ. ಯಾಕೆಂದ್ರೆ ಆಚಾರ್ಯರು ಆದ್ರಿಂದ ಇವರು ಕೃಷ್ಣನಿಗೆ ರಾಮನಿಗೆ ಹೇಗೆ ದಶರಥನ ಹೊಗಳೋದು ತುಂಬಾ ಇಷ್ಟ ಆಗ್ತಿತ್ತು, ಹಾಗೆ ಇವ್ರಿಗೆ ಕೃಷ್ಣನ ತನ್ನ ತಂದೆಯನ್ನು ಹೊಗಳಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತೆ ಅವನಿಗೆ. ಅದಕ್ಕೆ ಹೇಳ್ತಾರದಕ್ಕೆ ಅವನಿಗೆ ಭಗವಂತನಿಗೆ ಅಲ್ಲಿ ಬರೀ ಸ್ವಾತಂತ್ರ್ಯದಲ್ಲಿ ಇದ್ನಲ್ಲ ಅವನು ಪರದಲ್ಲಿ. ಇಲ್ಲಿ ಬಂದಾಗೆ ಅವನಿಗೆ ಸ್ವಾತಂತ್ರ್ಯ ಬೇಡವಂತೆ. ಅವನಿಗೆ ಪಾರತಂತ್ರ್ಯ ದಾಸ್ಯವೇ ಬೇಕಂತೆ. ಅವನಿಗೆ ಅದೇ ಇಷ್ಟ. ಅವನಿಗೆ ಪಾರತಂತ್ರದಲ್ಲಿರೋದೇ ಇಷ್ಟ. ಯಾಕಂದ್ರೆ ಅಲ್ಲಿ ಸ್ವಾತಂತ್ರ್ಯದಲ್ಲಿದ್ದು ಕೇಸರಿಬಾ ಸುಮ್ಮನೆ ತಿಂತ ಇದ್ರೆ ಎಷ್ಟು ತಿಂತದ, ಸ್ವಲ್ಪ ಖಾರ ತಿನ್ಬೇಕಲ್ಲ. ಅದರಿಂದ ಅವನಿಗೆ ಸ್ವಾತಂತ್ರ್ಯ ಇಷ್ಟ ಇರುವಂತೆ. ಇಲ್ಲಿ ಬಂದು ಸ್ವಾತಂತ್ರ್ಯನಾದರೂ ಪಾರತಂತ್ರದಲ್ಲಿರೋದು, ಭಕ್ತರ ಅಧೀನರಾಗಿರೋದು ಆ ತುಂಬಾ ಇಷ್ಟ ಅಂತ ಅವನಿಗೆ. ಹಾಗಾಗಿ ಇವನು ಅದು ಹೇಳ್ತಾರೆ ಅದಕ್ಕೆ. ಅದರಿಂದ ಅವನು ಇಲ್ಲಿ ನಂದಗೋಪನಿಗೆ ನನ್ನ ಹೆಸರು ಹೇಳಬಂದು ನಂದಗೋಪನ ಮಗ ಅಂತ ಹೇಳೋದು ಅವನಿಗೆ ಇಷ್ಟವಾಗುತ್ತಂತೆ. ಅದಕ್ಕೆ ಯಾದವಾದ್ಯದಲ್ಲಿ 2 ಅದ್ಭುತವಾದ ಒಂದು ಸ್ವಾಮಿ 2 ಶ್ಲೋಕವನ್ನು ತೋರಿಸಿದ್ದಾರೆ. ಆ ಭಗವಂತನ ಆ ಪಾರುತಂತ್ರ ಯಾವ ತರ ಅನ್ನೋದಕ್ಕೆ ಹೇಳ್ತಾ ಇದಕ್ಕೆ. ಅನನ್ಯತಂತ್ರ ಸ್ವಯಮೇವ ದೇವ ಪದ್ಮಾಸನಾನೇ ಪ್ರಜನಯ್ಯ ರಕ್ಷನ್ನೆ ಸಂರಕ್ಷಕ ಸ್ಥೀರಭೃತ ಸಹಾಸೀತೆ ನೇತಾ ಗವಾಂ ನಂದನೀಯೋಗವರ್ತಿ ಅವನು ಯಾರು? ಅವನು ಅನನ್ಯತಂತ್ರ. ಅವನ ಬಿಟ್ಟು ಬೇರೆ ಏನಿದೆ ಅದು ಸ್ವಯಮೇವ ದೇವ, ಸಾಕ್ಷಾತ್ ದೇವರಿಗೆಲ್ಲ ದೇವನು, ಕಾರಣಭೂತ ಅವನು. ಪದ್ಮಾಸನಾದೀನೇ ಪ್ರಜನಯ್ಯ. ಪದ್ಮಾಸ ಅಂದ್ರೆ ಬ್ರಹ್ಮ ರುದ್ರ ಇಂದ್ರಾದಿ ಎಲ್ಲರನ್ನೂ ಸೃಷ್ಟಿ ಮಾಡಿ ಅವರನ್ನೂ ಕಾಪಾಡೋನು. ಮತ್ತೆ ಸಂರಕ್ಷಕ, ಅವರನ್ನೆಲ್ಲ ಇಡೀ ವಿಶ್ವವನ್ನೇ ಸಂರಕ್ಷಕನಾಗಿರ್ತಾನಂತ ಅವನು. ಹಾಗಿದ್ರೂ ಸಹ ಈ ನಂದಗೋಪ ಏನೋ ಹೇಳ್ದಲ್ಲ, ಅವನಿಗೇನು ಅಂದ್ರೆ ಎಲ್ಲರನ್ನೂ ಸಮಾನವಾಗಿರ್ಬೇಕು ಅಂತ ನಾಳೆ ಯಾರಾದ್ರೂ ಹೇಳ್ಬಾರ್ದಲ್ಲ. ಇವ್ರಿಬ್ಬರನ್ನ ಬಲರಾಮ ಕೃಷ್ಣನ ಹಸು ಮೇಷ ಕಳಿಸೋ ಅವಶ್ಯಕತೆ ಇಲ್ಲ, ರಾಜನ ಮಕ್ಕಳು ಇವರು. ಆದ್ರೂ ಇವನು ಸಮಾನತೆ ಇರಬೇಕು ಅಂದ್ಬಿಟ್ಟು ನೀವು ಹೋಗಿ ದನ ಮೇಯಿಸ್ಕೊಂಡು ನಿಂತಾರಂತೆ. ಅದನ್ನ ಹೇಳ್ತಾರೆ ಕ್ಷೀರಭೃತ ಅಂದ್ರೆ ಇವನು ಬಲರಾಮ. ಕ್ಷೀರಭೃತ ಬಲರಾಮ. ಅವನ ಜೊತೆ ನೇತಾ ಗವ, ಹಸುಗಳಿಗೆ ಒಡೆಯನಾದಂತೆ ಇವನು. ನಂದನಿಂದ ವಿಯೋಗಿಸಲ್ಪಟ್ಟವನಾಗಿ ಅಂದ್ರೆ ನಂದನಿಗೆ ಹೋಗುವಂತ ಆಯ್ತು ಹೋಗ್ತೀನಿ ಅಂದ್ಬಿಟ್ಟು ಲೋಕವನ್ನೇ ಕಾಪಾಡುವನು, ಹಸುವನ್ನ ಕಾಪಾಡೋ ತಂದೆ ಹೋದ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಅಲ್ಲೂ ಸಹ ಅವನು ತನ್ನ ಪರತ್ವವನ್ನು ತೋರಿಸ್ಕೊಂಡಂತೆ. ಅದು ತಿಳಿದವರು ಮಾತ್ರ, ಅಲ್ಲಿರುವಂತ ವಿಷಯಗಳು ಅವರಿಗೆ ಮಾತ್ರ ಎಲ್ಲರೂ ಗೊತ್ತಾಗಲ್ಲ. ಅಲ್ಲೂ ಸಹ ಅವನು ತನ್ನ ಪರತ್ವವನ್ನು ಹೇಗೆ ತೋರಿಸ್ಕೊಂಡ ಅಂತ ಹೇಳ್ತಾರೆ. ಅಬಾಲಿಶೋ ಬಾಲಿಶವತ್ ಪ್ರಜಾ. ಅವನು ಅಬಾಲಿಶ, ಅವನೇನು ಮಗುವಲ್ಲ ಅವನು, ಆದ್ರೂ ಬಾಲಿಶವತ್ತೆ, ಮಗು ತರ ಅವ್ರ ಜೊತೆಲಿ ಇರ್ತಾನೆ, ಆಟ ಆಡೋದು, ಬೆಣ್ಣೆ ಕಟ್ಟಿಯೋದೆಲ್ಲ ಮಾಡ್ತಾನೆ. ಅದಕ್ಕೆ ಆಮೇಲೆ ಪ್ರಖ್ಯಾತ ವಿಶ್ವಪತಿ, ಅವನು ವಿಶ್ವಪತಿ, ಅವನು ಪ್ರಖ್ಯಾತವಾಗಿದ್ದಾನೆ. ಆದ್ರೂ ಸಹ ಪಶೂನಾನ್ ಬಂದೇಶ ಮೋಕ್ಷೇಶ ನಿಜ ಪ್ರಭುತ್ವಂ. ಹಸುವನ್ನ ಕಟ್ಟೋದು, ಹಸುವನ್ನ ಬಿಟ್ಬಿಡೋದು, ಅದರಿಂದ ನಾನೇ ಬಂಧವನ್ನು ಮಾಡೋನು, ನಾನೇ ಮೋಕ್ಷವನ್ನು ಕೊಡೋನು ಅಂತ ಸೂಚಿಸ್ತಾ ಇದ್ದಾನೆ. ನಿಜ ಪ್ರಭುತ್ವ ಸೂಚಿಸ್ತಾ ಇದ್ದಾನೆ. ಹೊರಗೋದ್ರೆ ಗೊತ್ತಾಗಲ್ಲ, ವಿಷಯ ತಿಳಿದು ಗೊತ್ತಾಗುತ್ತೆ. ಹಸುವನ್ನ ಕಟ್ಟೋದು, ಹಸುವನ್ನ ಬಿಡೋದು ಮಾಡ್ತಾನಲ್ಲ, ಅದರಿಂದ ಬಂದೇಶ ಮೋಕ್ಷೇಶ ನಿಜ ಪ್ರಭುತ್ವ ಅಂತ ತೋರಿಸ್ಕೊಂಡ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಅವನಿಗೆ ಇದೇ ತುಂಬಾ ಇಷ್ಟ. ರಾಮನೂ ಹೇಳ್ತಾನೆ,
ಅದಕ್ಕೆ ನಾನು ಹೇಳ್ತಾನೆ ಕಡೆಗೆ ಇದು ನಾನು ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜ ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ನನಗೆ ನಾನು ಮನುಷ್ಯ ಅಂದ್ಕೊಳ್ತೀನಿ ರಾಮ ಅಂತ ಹೇಳ್ತಿಲ್ಲ. ಆದರೆ ರಾಮಂ ದಶರಥಾತ್ಮಜ ನಾ ದಶರಥನ ಮಗ ಅನ್ನೋದ್ರಲ್ಲಿ ಹೆಮ್ಮೆ ಪಟ್ಕೊಳ್ತೀನಿ ಅಂದರೆ ಅಲ್ಲಿ ಬ್ರಹ್ಮನ ಸ್ತೋತ್ರ ಮಾಡ್ತಾನೆ. ಆಗ ಹೇಳೋ ಅರ್ಥ ಮೇಲರ್ಥ ನಾನು ಮನುಷ್ಯ ಅಂದ್ಕೊಳ್ತೀನಿ ಅಂತಲ್ಲ, ಆ ಅರ್ಥ ಅಲ್ಲ. ಅವ್ರು ನಿನ್ನ ಪರತ್ವ ನೀವು ಹೇಳೋ ಸರಿ, ಆದರೆ ನನಗೆ ದಶರಥ ಮಗ ರಾಮ ಅಂತ ಇಟ್ಕೊಂಡು ನೀನೆಲ್ಲ ಮನುಷ್ಯನಾಗಿದ್ದೀರಲ್ಲ, ಇದೇ ನನಗೆ ಸಂತೋಷ. ಅಲ್ಲಿ ನನಗೆ ನೀನು ಹೋಳ್ತಾನೆ ಬ್ರಹ್ಮ ಸ್ತೋತ್ರ ಬರುತ್ತೆ, ಮುಂದೆ ಬರುತ್ತೆ 120ನೇ ಸರ್ಗದಲ್ಲಿ ಬರುತ್ತೆ. ಎಲ್ಲ ಹೋಗ್ತಾನೆ ನೀನೇ ಏಕಶ್ರೀ ಎಲ್ಲ ಬರುತ್ತೆ, ನೀನೇ ಸಿದ್ಧಿ ಕಾರಣ ಸತಿ ಅಂತ. ಅವಾಗ ಹೇಳೋದು ನಾನು ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ. ನನಗೆ ನೀವೆಲ್ಲ ಹೇಳಿದ್ರಲ್ಲ ಏಕಶೃಂಗ ಅದು ಇದು ವರಾಹ ಅದಲ್ಲ, ಅದಕ್ಕಿಂತ ದಶರಥಾತ್ಮಜ ದಶರಥನ ಮಗ ದಾಶರಥಿ ಅನ್ನೋದು ಹೆಚ್ಚು ಇಳಿಸುತ್ತೆ ಅನ್ನೋ ಅರ್ಥದಲ್ಲಿ ಅದನ್ನ ಹೇಳ್ತಾನೆ. ಅದಕ್ಕೆ ಅದಾದ್ಮೇಲೆ ಅವನು ಬರ್ತಾನೆ, ಅವನು ಇದನ್ನು ಬರಬೇಕಾದ್ರೆ ಹಿಂದೆ ಬರ್ತಾನೆ. ಬಂದಾಗ ಏನಾಗುತ್ತೆ, ಇದಲ್ಲಿ ಬರ್ಬೇಕಾದಂದ್ರೆ ಹಿಂದಕ್ಕೆ ಸೀತೆನ ಕರ್ಕೊಂಡ್ ಬರ್ತಾನಲ್ಲ, ಸೀತೆನ ಕರ್ಕೊಂಡ್ ಬರುವಾಗ ಇಳಿದು ಬರ್ತಾರೆ ಅವರು. ನಂದ ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆಗೆ ಬರ್ಬೇಕಾದಂದ್ರೆ ಅವನು ಸೀತೆ ಹೇಳ್ತಾನ, ಏನಂತ ಹೇಳ್ತಾನೆ ಅದಕ್ಕೆ, ಸೀತೆ ನೋಡು ಅಯೋಧ್ಯೆ ಬಂದಿದೆ. ಈ ಗೊತ್ತಿಲ್ಲ ಅಯೋಧ್ಯೆ ಅಂತ ಅಲ್ಲೇ ಇದ್ದು ಹೋಗಿದ್ದಾಳೆ. ಆ ಒಂದು ನನ್ನ ತಂದೆಯ ರಾಜಧಾನಿ ಹೇಳ್ತಾನೆ. ಮಮ ಪಿತ ರಾಜಧಾನಿ ಮಮ ಪಿತ ಅಂದ್ರೆ ತಂದೆ ಇಲ್ಲ ಹೋಗಿ ಆಯ್ತು, ಇವಳು ಗೊತ್ತಿದ್ದ ವಿಷಯ ಅಲ್ಲ. ತನಗೆ ಉಂಟಾಗಿರುವ ಸಂತೋಷ ವ್ಯಕ್ತಪಡಿಸ್ತಾನೆ. ನನ್ನ ತಂದೆಯ ಇರೋ ಊರಿಗೆ ಬಂದೆ ಅನ್ನೋ ಸಂತೋಷ, ಅದನ್ನ ಹೇಳ್ತಾನೆ. ನಮಸ್ಕಾರ ಮಾಡೋ ವೈದೇಹಿ, ನನ್ನ ತಂದೆಯ ರಾಜಧಾನಿ ಅಯೋಧ್ಯೆ ಅಂದ್ಬಿಟ್ಟು ಅಂತ ಅವಳು ಗೊತ್ತಿಲ್ಲದೆ ಇರೋ ತರ ಮೊದಲ ತರ ನೋಡೋ ತರ ಅವನು ಹೇಳ್ತಾನೆ. ಏಷ ಸಾದೃಶ್ಯತೆ ಅಯೋಧ್ಯ ರಾಜಧಾನಿ ಪಿತುರ್ಮಮ ಪ್ರಣಾಮಂ ಕುರು ವೈದೇಹಿ ತಾಮಿಮಾಂ ಹೇಳ್ತಾನೆ. ಪುನರಾಗತ, ಇಲ್ಲಿ ನಾವು ಹಿಂದೆ ಪುನಃ ಬಂದಿದ್ದೀವಲ್ಲ, ಅದು ನಮ್ಮ ತಂದೆ ಇದ್ದಂತ ರಾಜಧಾನಿಯಾಗಿತ್ತು ಅಂತ ಇವನೇ ಆಳ್ತಾನೆ. ನಾನು ಆಳ್ತೀನಕ್ಕಿಂತ ನನ್ನ ತಂದೆ ಆಳ್ತಾ ಇದ್ದ ಅನ್ನೋದ್ರಲ್ಲೇ ಭಗವಂತನಿಗೆ ಇದರಲ್ಲಿ ತುಂಬಾ ಹೆಚ್ಚು ಪಾರತಂತ್ರದಲ್ಲಿರೋದೇ ಬಹಳ ಹೆಚ್ಚು. ಅದನ್ನ ಇಲ್ಲಿ ನಂದಗೋಪನ್ನ ಹೇಳ್ಬೇಕಾದ್ರೆ ನಾಯಕನಾಯ್ ಅಂತ ಇವ್ರು ಹೇಳ್ಬೇಕಾದ್ರೆ ಯಾಕೆ ಹೇಳುದ ಅಂದ್ರೆ ಕೃಷ್ಣನಿಗೆ ಅದು ಇಷ್ಟವಾಗುತ್ತೆ. ಯಾವ್ದು ಹೇಳಿದ್ರೆ ಪ್ರಸನ್ನ ಆಗ್ಬಿಡ್ತಾನೆ ನಮಗೆ. ನನ್ನನ್ನೇ ತಂದೆ ಹೇಳ್ಬಿಟ್ರಲ್ಲ, ನಂದಗೋಪನಿಗೆ ನಾಯಕನೇ ನಿಜವಾಗುವ ಹೊಗಳುವಾಗ ಕೃಷ್ಣನಿಗೆ ತುಂಬ ಆಗುತ್ತೆ ಅಂದ್ಬಿಟ್ಟು ಅದನ್ನ ನಿಜವಾಗಿ ಹೇಳ್ತಾರೆ. ಅದಕ್ಕೆ ಆಮೇಲೆ ಈ ಮಹಿಳೆಯ ಪಾಡುವ ಅನ್ಬೇಕಾದಂದ್ರೆ ಅಲ್ಲಿ ಮೇಲಿನ ಅರ್ಥ ಅವನ್ನ ನಾವು ಸುಪ್ರಭಾತವನ್ನು ಹಾಡಿ ಎಬ್ಬಿಸ್ಬೇಕು ಅನ್ನೋದು ಮೇಲಿನ ಅರ್ಥ. ಇಲ್ಲಿ ಅರ್ಥ ಏನಂದ್ರೆ ಇದಕ್ಕೆ ರುದ್ರಮ ಸ್ವಾಮಿ ಹೇಳ್ತಿದ್ದಾರೆ, ಆ ತುಗಿಲೆಯ ಪಾಡುವ ಅನ್ನೋದ್ರಲ್ಲಿ ಸರ್ವಶಕ್ತನಾದ ಭಗವಂತನಲ್ಲಿ ಆತ್ಮ ಸಮರ್ಪಣೆಯನ್ನು ಮಾಡಬೇಕು. ತುಗಿಲೆಯ ಪಾಡುವ ಅಂತಂದ್ರೆ ಅವನ ಯತ್ನ ಅನುಗ್ರಹ ಆಗೋ ಥರ ಮಾಡ್ಬೇಕಾದಂದ್ರೆ ಶರಣಾಗತಿ ಮಾಡಿದ್ರೆ ಅವನು ಭಗವಂತ ತಕ್ಷಣ ಅವನಿಗೆ ಭಕ್ತರು ಶರಣ ಮಾಡಿದಂತ ಅವನಿಗೆ ವ್ರತ ತಗೊಂಡ್ಬಿಟ್ಟಿದ್ದಾನಲ್ಲ, ಕಾಪಾಡ್ತೀನಿ ನಿದ್ದೆ ಮಾಡ್ತೀರಿ ಹೇಗಾಗಿ ಕಾಪಾಡೋಕ್ಕಾಗುತ್ತೆ, ಎತ್ಬಿಡ್ತಾನಂತೆ ಅವನು. ಹಾಗಾಗಿ ಇಲ್ಲಿ ಹೇಳ್ತಾ ಅದಕ್ಕೆ ಅವನು ಯಾತಕ್ಕೆ ಅಂತ ಕೇಳ್ತಾರೆ ಅದಕ್ಕೆ. ಆಮೇಲೆ ಅದು ಪ್ರಶ್ನೆಯನ್ನು ಹಾಕೊಳ್ತಾರೆ. ಸರಿ, ನಾವು ಶರಣಾಗತಿ ಇಲ್ಲಿಂದಲೇ ಮಾಡ್ಬೋದಲ್ಲ, ಅವನೇ ಬಂದು ಕೊಡ್ಬೋದಲ್ಲ, ನಾವು ಕೇಳ್ದೇನೆ ಕೊಡ್ಬೋದಲ್ಲ ಅವನು. ಯಾಕೆ ಅನ್ನುವಾಗ ಹೇಳ್ತಾರೆ, ಅವನು ಕೇಳ್ದಾನೆ ಕೊಡ್ಬೋದು, ಅವನಿಗೆ ಆ ಶಕ್ತಿ ಇದೆ, ಇಲ್ಲ ಅಂತಿಲ್ಲ. ಆದರೆ ನಾವಾಗಿ ಹೋಗ್ಕೊಂಡು ಕೇಳಿದ್ರೆ ಮನಸ್ಸು ನೀವು ಯಾರಾದರೂ ಇದ್ದು ನಮಗೆ ಉಪಕಾರ ಬೇಕಾದ್ರೆ ನೀವು ಮನೆಗೆ ತಂದು ಕೊಟ್ಬಿಡಿ ಅನ್ನೋದು ಹೇಗಿದೆ, ನಾವೇ ಮನೆಗೆ ಹೋಗಿ ತಗೊಳ್ಳೋದು ಹೇಗಿದ್ದಾರೆ. ಅದು ನಮಗೆ ಬೇಕಾಗಿರೋ ವಸ್ತುನ ನೀವು ಮನೆಗೆ ತಂದು ಕೊಟ್ಬಿಡಿ ಅಂತ ಹೇಗಿರುತ್ತೆ. ಆದರೆ ನಾವು ಕೆಲಸ ಕ್ಲಿಯರ್ ಹೇಳ್ತೀವಿ, ಪಾಪ ಅದು ಕಷ್ಟ ಹೇಳ್ಬಾರ್ದು, ಅದು ಆದ್ರೂ ನಿಮಗೆ ಸ್ವಲ್ಪ ತಂದ್ಕೊಡಿ ಹೇಳ್ತೀವಲ್ಲ, ತಪ್ಪೇ ಅದು ಅಪಚಾರದಲ್ಲಿ ಬರುತ್ತೆ. ಹಾಗಾಗಿ ನಮಗೆ ಬೇಕಾಗಿರೋದು ಅದ್ರ ಕೂಡ ಕೊಡುದು ಅದ್ರ ಪ್ರಕಾರ. ಇನ್ನೊಂದು ಏನಿದೆ ಅಂತ ಹೇಳ್ತಾ ಅವನು ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ, ಅವನು ಸರ್ವಜ್ಞೋಪಿ ಸರ್ವೇಶಃ, ಅವನು ಸರ್ವಜ್ಞ, ಅವನು ಸಂದೇಹವಿಲ್ಲ, ಎಲ್ಲವೂ ತಿಳಿದವನು. ಸದಾ ಕಾರುಣ್ಯಕೋಪಿ ಸನ್, ಅತ್ಯಂತ ಕರುಣೆ ಉಳ್ಳವನವನು. ಆದರೂ ಸಹ ಅವನು ಯಾಕೆಂದ್ರೆ ಸಂಸಾರ ತಂತ್ರವಾಗಿತ್ವ ರಕ್ಷಾಪೇಕ್ಷಾ ಪ್ರತೀಕ್ಷತೆ. ಆ ಸಂಸಾರ ತಂತ್ರ ಒಂದಿದೆ ಅಂದ್ರೆ ಅವನಿಗೆ ವೈಷಮ್ಯ ನೈರ್ಘಣ್ಯ ಅಂತ ಎರಡು ದೋಷ ಬಂದ್ಬಿಡುತ್ತಂತೆ ಕೇಳದೆ ಕೊಟ್ರೆ. ನೀವು ಯಾರನ್ನ ಕೆಲವು ಹೋಗ್ಬೇಕಾದ್ರೆ ನೀವು ಕೆಲವೊಂದು ಆತ್ಮಹತ್ಯೆ ಮಾಡಿ ನಿಲ್ಸೋದು, ಯಾಕೆ ನಿಲ್ಸಿದ್ರಿ ನನಗೆ ಅಂತ ನಾವು ನಿಲ್ಸಕ್ ಹೋದ್ರೆ ನೀವು ನಾನು ಯಾಕೆ ನಿಲ್ಸಕ್ ಹೋದ್ರೆ ನಾನು ಕಲ್ಕೊಡ್ತೆ ಅಂದ್ಬಿಟ್ಟು ನೀವು ತಲುಪಿಸಿದ್ದೆ ತಪ್ಪು ಅಂತ ಆಗುತ್ತೆ. ಭಗವಂತನಿಗೆ ಆ ಥರ ಕೇಳದೆ ಕೊಡ್ಬಾರ್ದು. ಕೇಳದೆ ಕೊಟ್ರೆ ಏನಾಗುತ್ತೆ, ಅವ್ರಿಗೆ ಪಕ್ಷಪಾತ ಬಂದಂಗೆ ಆಗುತ್ತೆ. ಕೇಳಿ ಕೊಟ್ರೆ ಹೇಳ್ಬೋದು, ನಾನು ಕೇಳಿದಮ್ಮ ನಾನು ವ್ರತ ಇದೆ
ಏತಂತ ಹೇಳಿದಲ್ಲ, ಯಾರು ನನ್ನ ಸಕದೇವ ಪ್ರಪನ್ನಾಯ ಕೇಳಿದರೆ ಅದನ್ನು ಭಯಂ ಸರ್ವಭೂತೇಭ್ಯೋ ಅಂತ ವ್ರತ ಇರೋದ್ರಿಂದ ಕೇಳಿದ್ರೆ ನಾನು ಕೊಡ್ತೀನಿ, ಯಾವ ಪಾಪಿ ಆದರೂ ಸರಿ ಕೊಡ್ತೀನಿ, ಕೇಳಿದ್ರೆ ಕೊಡೋಕೆ ಬರೋದಿಲ್ಲ. ಹಾಗಾಗಿ ಅದರಿಂದಾಗಿ ನಾವೇ ಒಳಗಡೆ ಹೋಗಿ ಮಂಗಳಾಶಾಸನ ಮಾಡಿ ಪರೆಯನ್ನು ಅವನ ಪರೆ ಅಂದರೆ ಇದು ಮೋಕ್ಷದ ಇದಕ್ಕೆ ಬೇಕಾದಂಥ ಇದು ಆಗ ಹೇಳ್ತಾರೆ. ಆಮೇಲೆ ಮಣಕ್ಕದು ತೆರೆ ಅನ್ಬೇಕಾದ್ರೆ ಉತ್ತಮ ಸ್ವಾಮಿ ಇನ್ನೊಂದು ಚೆನ್ನಾಗಿ ಮಾಡಿದ್ದಾರೆ. ಮಣಿಕ್ಕದು ಅನ್ನೋದು ಚೆನ್ನಾಗಿದೆ ನೋಡೋದಕ್ಕೆ, ಫಲಫಲ ಅಂತ ಇರ್ತಾರೆ ವಜ್ರ, ಆದರೆ ಅದು ಅಲ್ಪ, ವಜ್ರ ಅಲ್ಪ, ಬೆಳೆ ಬಾಳೋದಾದರೂ ನಮ್ಮ ಒಂದು ಪ್ರಪನ್ನದ ಅಲ್ಪ. ಅದಕ್ಕಿಂತ ಹೆಚ್ಚು ಬೆಳೆವಾದ ಯಾವುದಂದ್ರೆ ಭಗವಂತ. ಭಗವಂತನಿಂದ ಹೆಚ್ಚು ಬೆಳೆಗಾಲ ಯಾವುದೂ ಇರಲ್ಲ. ಈ ಮಣಿಕದ ಒಂದು ಕೈವಲ್ಲಿ ಥರ ಆತ್ಮಾನುಭವ ಮಾತ್ರ ಇರುತ್ತೆ. ಒಳಗಡೆ ಇದೆ ಅನ್ನೋದು ಭಗವಂತ, ಅವನ ಮೋಕ್ಷ ಅಲ್ಲಿ ಯಾವತ್ತೂ ನಾನು ಹೇಳ್ದಂಗೆ ಪುನರಾವರ್ತತೆಯ ಅಲ್ಲಿಂದ ಅನುಭವಿಸ್ಬೋದಲ್ಲ, ನನಗೆ ಪರಿಪೂರ್ಣ ಬ್ರಹ್ಮಾನುಭವ ಅದು. ಇದು ಪರಿಮಿತ ಬ್ರಹ್ಮಾನುಭವ ಕೈವಲ್ಯ. ಈ ಪರಿಮಿತ ಬ್ರಹ್ಮಾನುಭವ ಬೇಡ, ನಿಮಗೆ ಪರಿಪೂರ್ಣ ಬ್ರಹ್ಮಾನುಭವ ಬೇಕು, ಹಾಗಾಗಿ ಭಾಗವಹಿರಿ ಅಂತ ಕೇಳ್ತಾರೆ ಅನ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಆ ನೇಷನಿಲಯ ಕದಂ ಅನ್ನೋದಕ್ಕೂ ಒಂದು ಹೇಳ್ಬೋದು ಅದಕ್ಕೆ. ಆ ನೇಷನಿಲಯ ಇರಬೇಕಾದ್ರೆ ನೇಷ ಅಂದ್ರೆ ಭಕ್ತಿ, ಸ್ನೇಹ, ಸ್ನಿಗ್ಧ. ಸ್ನೇಹ ಅಂದ್ರೆ ಸ್ನೇಹ ಅನ್ನೋ ಭಕ್ತಿ, ಅದಕ್ಕೊಂದಕ್ಕೊಂದು ಇದು. ನಿಲಯ ಅಂದ್ರೆ ಆ ತಡವಿಲ್ಲಿರುವ ಭಕ್ತಿ ನಮಗೆ. ನೀನು ಕದವೈನಿಕ್ ನೀನು ಭಾಗ ತೆಗೆದ್ರೆ ನಾವು ಭಕ್ತಿ ಇದೆಯಲ್ಲ, ಆ ಪರಿಪೂರ್ಣ ಭಕ್ತಿ. ಅದಕ್ಕೆ ಭಾಷಿಕಾರ ಅದ್ಭುತವಾಗಿ ಭಕ್ತಿ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಅಷ್ಟು ಅದರಂತ ಇನ್ನು ಯಾರು ಕೂಡ ಸಾಧ್ಯವೇ ಇಲ್ಲ. ಅವಿಚ್ಛಿನ್ನ ಧಾರಾ ತೈಲವತೆ. ಅವಿಚ್ಛಿನ್ನೆಯಾದ ನೀರಾದ್ರೆ ಒಡೆದೋಗುತ್ತೆ, ಎಣ್ಣೆಯನ್ನು ಹಾಕಿದ ಅಂದ್ರೆ ಅವಿಚ್ಛಿನ್ನವಾಗಿರುತ್ತೆ. ಅದಕ್ಕೆ ಅವಿಚ್ಛಿನ್ನ ಧಾರಾ ತೈಲವತೆ ಪ್ರೀತಿ ರೂಪಾಪನ್ನ ಸ್ತುತಿ ಸಂತತಿ ರೂಪ ಭಕ್ತಿ. ಅಂದ್ರೆ ಪ್ರೀತಿಯಾಗಿ ಅಂದ್ರೆ ತೈಲಧಾರೆ ಹೇಗೆ ಅವಿಚ್ಛಿನ್ನವಾಗಿ ಬರುತ್ತೋ ಆತನ ಮನಸ್ಸಿನಿಂದ ಅವಿಚ್ಛಿನ್ನವಾಗಿ ಬರುವಂತಹ ಪ್ರೀತಿ ರೂಪ ಅದೇ ಭಕ್ತಿ. ಅದು ಸ್ಮೃತಿ ಸಂತತಿ, ಯಾವಾಗಲೂ ಮನಸ್ಸಲ್ಲಿ ಇರಬೇಕು. ಆ ಸ್ಮೃತಿ ಸಂತತಿ ಇದೆಯಲ್ಲ ಅದೇ ಭಕ್ತಿ ಅಂದ್ಬಿಟ್ಟು ಭಕ್ತಿಗೆ ಒಂದು ಇದು ಕೊಟ್ಟಿದ್ದಾರೆ. ಅದು ಇಲ್ಲಿ ಅದಕ್ಕೆ ನೇಷನಿಲೈ ಕದ ಬಂದ್ಬೇಕಾದ್ರೆ ಅವ್ರು ಹೇಳದಂತ ಇದಕ್ಕೆ ಹಾಗೇ ಹೊಂದುತ್ತೆ ಅದಕ್ಕೆ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಇನ್ನೂ ಒಂದು ಹೇಳಿ ಮಾಡಿದ್ದಾರೆ, ಸಾಮಾನ್ಯ ದ್ವಾರಪಾಲಕರು, ವಿಶೇಷ ದ್ವಾರಪಾಲಕರು ಅಂದ್ಬಿಟ್ಟು ಅಂತ. ಬಾಗಿಲು ಹೊರಗಡೆ ಇರೋರು ಸಾಮಾನ್ಯ ದ್ವಾರಪಾಲಕರು, ಒಳಗಡೆ ಇರೋರು ಅವ್ರು ತುಂಬಾ ಅಂತ ನೆನಪಿಗೆ ಬೇಕಾದವರು, ಅವರು ವಿಶೇಷ ದ್ವಾರಪಾಲಕರು ಅವರು. ಹಾಗಾಗಿ ಆ ಎರಡನ್ನ ಹೇಳ್ತಾರೆ. ಕ್ಷೇತ್ರಾಧಿಪತಿಯನ್ನು ಹೇಳ್ತಾರೆ, ಪರಾಶರರು ತೋರಿಸ್ಕೊಟ್ಟಿದ್ದಾರೆ. ಕ್ಷೇತ್ರಾಧಿಪತಿಯನ್ನು ನಮಸ್ಕಾರ ಮಾಡಿ ಮೊದಲು ತಗೊಳ್ಳಿ, ಆಮೇಲೆ ದ್ವಾರಪಾಲಕರನ್ನು ತಗೊಳ್ಳಿ. ಒಳಗಡೆ ಅಲ್ಲಿ ಭಗವಂತನಿಗೆ 4-5 ಅಲ್ಲಿ ಒಳಗಡೆ 1, 2, 3, 4 ಒಳಗಡೆ ಇರೋ ಕಡೆ ಇದೆಲ್ಲ ಅವರನ್ನು ತಗೋಬೇಕು, ಎಲ್ಲರನ್ನು ಅಂದ್ಬಿಟ್ಟು ಅಂತ. ಹಾಗಾಗಿ ಅದನ್ನು ಸಹ ನೀವು ಅವರನ್ನು ತೋರಿಸಿ ಅಂತ ಹೇಳ್ಕೊಡ್ತಾರೆ ಅದಕ್ಕೆ. ಹಾಗಾಗಿ 3 ಇದರಲ್ಲೂ ಎಲ್ಲವೂ ಸಹ ಸರ್ವಶಕ್ತಿ ಅನ್ನೋದಕ್ಕೆ ಸ್ವಾಮಿ ಭಗವಂತನಿಗೆ ಸರ್ವಶಕ್ತಿ ಅಂತ ಹೇಳಿದಾರಲ್ಲ. ಅದಕ್ಕೆ ಆ ಸರ್ವಶಕ್ತಿ ಅಂದರೆ ಏನು ಅಂದರೆ ಅದು ಹೇಳ್ತಾರೆ ಅದಕ್ಕೆ. ಅವರು ಗದ್ಯ ಭಾಷೆಯಲ್ಲಿ ಸರ್ವಶಕ್ತಿ ಸ್ವಾಮಿ ಇವರು ಆಚಾರ್ಯರು ರಾಮಾಂಗ ಹೇಳೋದಕ್ಕೆ ಇವರು ಗದ್ಯಕ್ಕೆ ಭಾಷೆ ಬರೆದಿದ್ದಾರೆ ಇವರು ವೇದಾಂತೇಶಿಗರು. ಅದರಲ್ಲಿ ಹೇಳ್ತಾರೆ ಸರ್ವಶಕ್ತಿ ನಾಮ, ನಮ್ಮ ಸರ್ವಶಕ್ತನಾದರಲ್ಲಿ ನಾವು ಮಾಡಬೇಕು. ಏನು ಸರ್ವಶಕ್ತಿ ಅಂತ ಹೇಳ್ತಾರೆ? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಯೋಗ್ಯಂ. ಯಾವನೋ ಯಾವ ಕೆಲಸವನ್ನ ಮಾಡಬೇಕೋ ಮಾಡುವ ಕೆಲಸವನ್ನು ಮಾಡದೇ ಇರೋದಕ್ಕೂ ಮತ್ತೆ ಬೇರೆ ತರ ಮಾಡೋದಕ್ಕೆ ಯೋಗ್ಯತೆ ಯಾರಲ್ಲಿ ಇದೆಯೋ ಅವನೇ ಸರ್ವಶಕ್ತಿ. ಭಗವಂತನ ನೋಡಿದ್ವಿ, ಅವನು ಮಗುವಾಗಿದ್ದಾಗಲೇ ಶಕಟ ಹಾಕೋದು ನನಗೆ ಎಲ್ಲರನ್ನೂ ಹೇಗೆ ಮಾಡ್ದ, ಅದು ಇದೆಲ್ಲವೂ ಸಹ ಅನ್ಯಥಾ ಕರ್ತುಂ ಮೇಲೆ ಬರುತ್ತೆ. ಎಲ್ಲಕ್ಕಿಂತ ಅನ್ಯಥಾ ಕರ್ತುಂ ಅಂದ್ರೆ ಆ ಜಯದ್ರಥನ್ನ ಮಾಡಬೇಕಾದ್ರೆ ಸೂರ್ಯನನ್ನೇ ಮುಚ್ಚಿಬಿಟ್ಟು ಅವನು ಮಾಡೋದ್ನಲ್ಲ, ಅದು ಇದೆಲ್ಲ ಆ ಶಕ್ತಿ ಇದೆಯಲ್ಲ, ಅದು ಅವನಿಗೆ ಮಾಡದೇ ಇರೋದನ್ನು ಅಕರ್ತುಂ. ಚತುರ್ದಶಿನ ಅಮಾವಾಸ್ಯೆ ಮಾಡ್ಬಿಟ್ಟ, ಗೋದಾನ ಅಮಾವಾಸ್ಯೆ ನಮಗೆ. ಅವನು ಅಮಾವಾಸ್ಯೆ ಇವನು ಹೇಳ್ಬಿಡ್ತಾನೆ, ಸಹದೇವ ತುಂಬಾ ಅವನು ಹೇಳ್ತಾನೆ, ನೀನು ದುರ್ಯೋಧನ ಕೇಳ್ತಾನೆ, ಇವ್ರ ಮೇಲೆ ದಂಡೆತ್ತದು ಯಾವತ್ತಿನ ದಂಡೆತ್ತಿದ ನನಗೆ ಒಳ್ಳೆ ದಿನ ಅಂತಾನೆ, ಅಮಾವಾಸ್ಯೆ ದಿನ ದಂಡೆತ್ತು ನಿನಗೆ ಜಯ ಅಂದ್ಬಿಡ್ತಾನೆ. ಕೃಷ್ಣ ತಲೆ ಹೊಡ್ಕೊಂಡಾನೆ, ನಿನ್ನ ಮೇಲೆ ಕಾಣೋ ಜಯ ಆದಬಿಟ್ಟು ಕಡೆ ಏನ್ ಮಾಡ್ಬೇಕಾಗಿತ್ತೆ, ಅಲ್ಲಿ ಹೋಗಿ ತರ್ಪಣ ಕೊಡೋ ಶುರು ಮಾಡ್ತಾ ಅಂತ ಎಲ್ಲ ಆಶ್ಚರ್ಯ ಪಡ್ತಾರೆ. ಏನ್ ಇವತ್ತು ಚತುರ್ದಶಿ ಭಗವಂತ ಇನ್ ತರ್ಪಣ ಕೃಷ್ಣ ಕೊಟ್ಟ ಮೇಲೆ ಇದು ಅವರು ಎಲ್ಲ ಕೊಡೋ ಶುರು ಮಾಡ್ತಾ ಹಾಗೆಲ್ಲ ಕೇಳ್ತಾರಂತೆ. ಆಗ ಸೂರ್ಯ ಚಂದ್ರ ಇಬ್ರು ಹೊತ್ತು ಬರ್ತಾನೆ, ನಾಳೆ ತಾನೇ ನಾವು ಸೇರ್ಬೇಕು ಅಂದ್ಬಿಟ್ಟು, ಏನು ಕೃಷ್ಣ ನೀನು ಏನಾಯ್ತು, ನಾಳೆ ತಾನೇ ನಾವು ಇಬ್ರು ಸೇರ್ಬೇಕು ಅಂತ. ಈಗ ಸೇರಿದಿರಲ್ಲ ಇವತ್ತು ಅಮಾವಾಸ್ಯೆ, ಇವತ್ತು ಅದಕ್ಕೆ ಗೋದಾಯನ ಅಮಾವಾಸ್ಯೆ. ನೆಕ್ಸ್ಟ್ ಬರೋವಾಗ 2 ಅಮಾವಾಸ್ಯೆ ಬರುತ್ತೆ, ಅದಕ್ಕೆ ಒಂದು ಗೋದಾಯನ ಅಮಾವಾಸ್ಯೆ, ನಿತ್ಯ ಅಮಾವಾಸ್ಯೆ. ಅದರಿಂದ ಅಕರ್ತು ಏನ್ ಬೇಕಾದ್ರೂ ಮಾಡ್ತಾನೆ ಭಗವಂತ. ಹಾಗಾಗಿ ಅದನ್ನು ಹೇಳ್ತಾರೆ ಅದರಲ್ಲಿ
ಆಮೇಲೆ ಹಿಂದೆ ನೀವು ಹೇಳಿದ್ನಲ್ಲ ಅದರಲ್ಲಿ ಈ ಸ್ವಾದೇಶದಲ್ಲಿ ಸಂಜ್ಞಾತದಲ್ಲಿ ನಿಮಗೆ ನಿಮಗೆ ಆ ಉಂಗಳ ಕಡೆ ತೋಟ ತಿಳಿದ್ನಲ್ಲ, ಪ್ರಮಾಣ ಪ್ರಮೇಯ ಪ್ರಮಾತ ಅಂತ ಹೇಳಿದ್ದೆ ನಮಗೆ. ಪ್ರಮಾಣ ಅಂದರೆ ನಮಗೆ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಒಂದು ಇದು ಪ್ರೂಫ್ ಅಂತ ಹೇಳ್ತೀವಿ, ಅದಕ್ಕೆ ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಹೇಳಿದೆ, ಅದಕ್ಕೆ 3 ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಅನ್ನೋದು ಅಂತ. ಇದರಲ್ಲಿ ಹೇಳ್ತಾ ಇರೋದು ಇದರಲ್ಲಿ ಏನು ಅಂದರೆ ನಮಗೆ ಬೇಕಾಗಿದೆ ಪ್ರಮೇಯ ಅಂದರೆ ಯಾವ ವಸ್ತುವನ್ನು ತಿಳ್ಕೊಳ್ಳುವಂಥ ದಾರಿ. ಪ್ರಮಾತ ಅಂತ ತಿಳ್ಕೊಳ್ಳುವವನು, ನಮಗೆ ಯಾರು ಇದು ತಿಳ್ಕೊಳ್ತಾರೋ ಅನ್ನೋದು ಅಂತ. ಇಲ್ಲಿ ಪ್ರಮಾಣ ಅಂದರೆ ಯಾರು ಹೇಳ್ತಾನೆ ಅಂದರೆ ಈ ಭಗವಂತ ಒಳಗಡೆ ತಿಳ್ಕೊಳ್ತಾನೆ. ಅದಕ್ಕೆ ನಮಗೆ ಶಬ್ದವೇ ಪ್ರಮಾಣ. ಇಲ್ಲಿ ಶಬ್ದ ಅಂದರೆ ಏನು ತಗೊಳ್ತಾರೆ, ಇಲ್ಲಿ ನಮಗೆ ಈ ದ್ವಾರಪಾಲಕರಿದ್ದಾರೆ, ಅಲ್ಲಿ ತೋರಣ ವಾಸಲ್ಲಿ ಇದೆಯಲ್ಲ, ಅಲ್ಲಿ ಅಂತಂದರೆ ಯಾರು ರಾಜರು ಇರ್ತಾರೋ ಅವನು ಸಾಮಂತ ಆದರೂ ಅವ್ರದ್ದು ಒಂದು ಧ್ವಜ ಇರುತ್ತೆ. ಅಲ್ಲಿದ್ದರೆ ಅವರು ಈಗ ಅರಮನೆಯಲ್ಲೇ ಎಲ್ಲ ಕಡೆಯವರು ಇರೋದಿಲ್ಲ, ಅವ್ರು ರಾಜ ಅವರು ಇರುವ ಕಡೆಗೆ ಮೇಲೆ ಒಂದು ಧ್ವಜ ಹಾರಿಸಿರ್ತಾರೆ. ಆ ತೋರಣ ವಾಸಲ್ಲ ನೋಡಿದ ತಕ್ಷಣ ಕೃಷ್ಣ ಇಲ್ಲೇ ಇದ್ದಾನೆ ತಿಳ್ಕೊಡ್ತಾರೆ, ಅದು ಪ್ರಮಾಣ. ಮತ್ತೆ ಇವರು ದ್ವಾರಪಾಲಕರು ಕಾಯ್ತಾ ಇದ್ದಾರೆ, 4 ದ್ವಾರದಲ್ಲೂ ಕಾದರೂ ಅದರಿಂದ ಅದೊಂದು ಪ್ರಮಾಣ ಆಯ್ತು. ಅದಕ್ಕೆ ತಿಳ್ಕೊಳ್ಳೋದು ಯಾರು ಇಲ್ಲಿ ಪ್ರಮೇಯ ಅಂದರೆ ಪ್ರಮಾಯಂ, ತಿಳ್ಕೊಳ್ಳೋದು ದಾರಿ ದ್ವಾರಪಾಲಕರಿಗೆ ಹೋಗಬೇಕು. ತಿಳ್ಕೊಳ್ಳೋ ವಸ್ತು ಅವನೇ, ಉಪೇಯವೂ ಅವನೇ. ಅದಕ್ಕೆ ಪ್ರಮೇಯ ಭಗವಂತನೇ ಆಗ್ಬಿಡ್ತಾನೆ. ದ್ವಾರಪಾಲಕರು ಮೇಲಾದರೂ ಅವನೇ ಉಪೇಯ, ತಿಳ್ಕೊಳ್ಳೋ ವಸ್ತು ಅವನೇ, ತಿಳ್ಕೊಳ್ಳೋ ಮಾಡೋ ಉಪಾಯವೂ ಅವನೇ. ಅದರಿಂದ ಅವನಾಗ್ತಾನಂತೆ. ಪ್ರಮಾತ ಅಂದರೆ ಇದು ಯಾರು ಅಂದರೆ ದ್ವಾರಪಾಲಕರಿದ್ದಾರೆ, ಅವರೇ ಆಚಾರ್ಯರು. ಅದರಲ್ಲಿ ಪ್ರಮಾತ ಇಲ್ಲಿ ಆಚಾರ್ಯರು. ಹಾಗಾಗಿ ಇದನ್ನು ಮಾಡ್ತಾನೆ ಹೀಗೆ. ಹಾಗಾಗಿ ಇಲ್ಲಿ ಆ ಮನಸ್ಸನ್ನ ಹೇಳಿದ್ರಲ್ಲ, ಆ ಮನಸ್ಸನ್ನ ಕಡಿವಾಣ ಹಾಕಬೇಕಾದ್ರೆ ಈ ಮಂತ್ರೋಪದೇಶ ಬೇಕು. ಮಂತ್ರೋಪದೇಶಕ್ಕೆ ಅರ್ಥಪೂರ್ಣವಾಗಿ ತಿಳ್ಕೋಬೇಕು ಅಂತ ಮಣಿಕದವೈ ತಾಳ್ಕೆರವಾಯ್ ಹೇಳ್ತಾರೆ ಅವರು. ಭಾಗವತದಲ್ಲಿ ಅಂತ ಹೇಳೋದು ತೆಗಿಬೇಕು ಅಂದ್ಬಿಟ್ಟು ಅಂತ ಅಲ್ಲಿ. ಆದರೆ ಇಲ್ಲಿ ಗೀತೆಯಲ್ಲೂ ಬರ್ತದೆ. ಇದಕ್ಕೆ ಕೃಷ್ಣ ಅರ್ಜುನ ಕೇಳ್ತಾನೆ, ಅವನು 6ನೇ ಎಲ್ಲ ಉಪದೇಶ ಮಾಡ್ಕೊಂಡು ಬರ್ತಾನೆ. ಅವಾಗ ಅವನಿಗೆ ಎಲ್ಲ ಕೃಷ್ಣ ಅದೆಲ್ಲ ಇದನ್ನಲ್ಲ, ಕೃಷ್ಣ ನೀವು ಹೇಳಿದೆ ಇದು ಗಾಳಿನ ಹಿಡಿದಿಟ್ಕೊಳ್ತಾರ, ಈ ಮನಸ್ಸನ್ನು ಹಿಡಿದಿಟ್ಕೊಳಕ್ಕಾಗುತ್ತಾ ಅಂದರೆ ಭಗವಂತ ಉತ್ತರ ಕೊಡ್ತಾನೆ, ಅಸಂಶಯಂ ಮಹಾಭಾವೋ ಮನೋದುರ್ತಿರ್ಥ. ಹೌದೌದು ಕಷ್ಟನೇ ಅದು ಕಾರಣ ಹೇಳಿ ನನಗೆ ಬಿಟ್ಟುಕೊಡುವಂತ ಅಂದರೆ ಹೌದೌದು ಕಷ್ಟ ಅಂತ ಹೇಳ್ತಾನೆ. ಅಭ್ಯಾಸ ಏನಿದೆ ಕೌಂಟೇಯ ವೈರಾಗ್ಯೇನ ಗಚ್ಚತೆ. ಅದಕ್ಕೆ ಅಭ್ಯಾಸ ಪಳಗಿಸ್ಬೇಕು, ನಾವು ಪಳಗಿಸಿ ಅದನ್ನ ವೈರಾಗ್ಯದಿಂದಲೇ ಕೊಡಬೇಕು. ಇದಕ್ಕೆ ಏನ್ ಬೇಕು? ಆಚಾರ ಕೃಪೆ ಬೇಕು. ಯಾಕೆ ಮನಸ್ಸನ್ನ ಮಾಡಿ ದ್ವಾರಪಾಲಕರನ್ನು ಹೇಳ್ತಾರೆ, ಅದು ಹೇಳ್ತಾರೆ. ಅದಕ್ಕೆ ಅವಾಗ ಈ ರಹಸ್ಯ ಅನ್ನೋದಿದೆ, ಅದಕ್ಕೆ ಅದು ರಹಸ್ಯವಾದದ್ದು. ಅದು ಮಂತ್ರೋಪದೇಶ ಬೇಕು. ಅದನ್ನು ನಿಗ್ರಹಿಸುವ ಸಾಮರ್ಥ್ಯನ ಪಡೆಯೋದಕ್ಕೆ ಮಂತ್ರೋಪದೇಶ ಬೇಕು. ಆ ಮಂತ್ರೋಪದೇಶ ಮಾಡೋರು ಯಾರು? ಅದು ಆಚಾರ್ಯರು. ಅವರು ಭಗವಂತ ಆಚಾರ್ಯ ಮೂಲಕ, ಅದಕ್ಕೆ ಸರ್ವಶಕ್ತಿಮಾನ್ ಅಂತ ಹೇಳುತ್ತಲ್ಲ ಅದು, ಅದರಿಂದ ಅವರು ನಮಗೆ ಸಿಗೋ ಮಾಡ್ತಾರೆ ಅಂತ ಅದನ್ನು ಹೇಳಿದ್ರು. ಅದಕ್ಕೆ ಇಲ್ಲಿ ನಮ್ಮ ಇದಕ್ಕೆ ಆಚಾರ್ಯ ಬೇಕಾದ್ರೆ ಯಾರ್ಯಾರು ಆಚಾರ್ಯ ಬೇಕಾದ್ರೆ ನಮ್ಮ ವಾಕ್ಯಾನಕಾರರಲ್ಲಿ ಹೇಳಿದ್ದಾರೆ. ಇಲ್ಲಿ ಆಚಾರ್ಯ ಅಂದರೆ ಭಗವಂತನಿಂದ ಹಿಡಿದು ಎಲ್ಲ ನಮ್ಮ ಮಾಧವನಿಗೆ ಹಿಡಿದೆಲ್ಲ ಅಲ್ಲಿಂದ ಹಿಡಿದು ಆಳವಂತಾರ, ಆಮೇಲೆ ಭಗವದ್ ರಾಮಾನುಜರು, ಅವರ ಶಿಷ್ಯವಂತರಾದ ಎಲ್ಲರೂ ನಮ್ಮ ಪೂರ್ವಾಚಾರ್ಯರೆಲ್ಲರೂ, ನಮ್ಮ ಆಚಾರ್ಯ ಬಂದು ಎಲ್ಲರೂ ಆಚಾರ್ಯರೇ. ಅವ್ರು ಯಾಕಂದ್ರೆ ಇದೇ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಆದರೂ ಇನ್ನೂ ಹೋಗಿಲ್ಲ. ಒಂದು 100 ಕೋಟಿನಲ್ಲಿ ಒಂದು ಲಕ್ಷ ಜನವೂ ಇನ್ನೂ ಹೋಗಿಲ್ಲ. ಪಾಪ ಅವ್ರು ಮಾಡ್ಕೊಂಡು ಬರ್ತಾನೆ ಇದ್ದಾರೆ, ಅಲ್ಲಿವರೆಗೂ ಬರ್ತಾನೆ ಇದ್ದಾರೆ. ಹಾಗಾಗಿ ಅದನ್ನ ಇದು ನಮ್ಮ ಇದು ನಮಗೆ ಬಲಹೀನತೆ ಇದೆ. ಆ ಬಲಹೀನತೆ ಯಾಕಂದ್ರೆ ಮನಸ್ಸಿಂದ ಬಂದಿದೆ. ಆ ಮನಸ್ಸನ್ನು ನಿಗ್ರಹ ಮಾಡಬೇಕಾದ್ರೆ ಈ 3 ಮಂತ್ರಗಳು ದಯ ಧರ್ಮ ಬಹಳ ಮುಖ್ಯ. ಅದನ್ನ ಇನ್ನ ಕೊಡುವ ಯಾರು ಅಂದ್ರೆ ಆಚಾರ್ಯರು. ಅದಕ್ಕೆ ಇಲ್ಲಿ ಪ್ರಮಾಣ ನಮಗೆ ಇವಾಗ ಏನಾಗುತ್ತೆ, ಜಾಸ್ತಿ ಚೇಂಜ್ ಆಗುತ್ತೆ ನೋಡಿ. ಪ್ರಮಾಣ ನಮಗೆ ರಹಸ್ಯತ್ರಯವಾಗುತ್ತೆ. ಇವಾಗ ಇಲ್ಲಿ ನಮಗೆ ರಹಸ್ಯತ್ರಯ ಪ್ರಮಾಣವಾಗುತ್ತೆ. ಅದನ್ನ ಕೊಡುವ ಪ್ರಮಾತ, ಅದನ್ನು ತಿಳಿಯುವಂತಹ ವಿಷಯ ಭಗವಂತನಾಗ್ತಾನೆ. ಪ್ರಮಾತ ಉಪದೇಶ ಮಾಡೋರು ಆಚಾರ್ಯರಾಗ್ತಾರೆ ನಮಗೆ. ಹಾಗಾಗಿ ಅದನ್ನ ಈ 3 ಹೇಳಿದ್ನಲ್ಲ, ಕೊಯ್ಲು ಕಾಪಾನೆ ಮೂಲ ಮಂತ್ರ ಆಗುತ್ತೆ. ಹೊಡೆತೋಣ ತೋರಣ ಭಾಷೆ ಕಾಪಾನೆ ಅನ್ನೋದು ದ್ವಯ ಆಗುತ್ತೆ, 2 ಇರೋದ್ರಿಂದ. ನಿನ್ನೆಲೇ ವಾಹಿನಿ ಅಂತ ಅನ್ನೋದಕ್ಕೆ 2 ಅರ್ಥ. ಭಗವದ್ಗೀತೆ ಹೇಳಿದ್ನಲ್ಲ ಭಗವಾನ್, ಯಾಕೆ ಕರ್ಮಟ್ಲೋಕ ಅಂದ್ರೆ ಭಗವದ್ಗೀತೆ ಹೊರಗಡೆ ಹೋಗಿರೋ ಒಂದು ಶರಣಾಗಿ ಭಗವಂತಾನೆ ಹೇಳಿದಾನಲ್ಲ ಅಂದ್ಬಿಟ್ಟು ಒಂದು ಆ ನಿನ್ನೆಲೆ ಇರುವಾಗ 2 ಅರ್ಥವನ್ನು ಮಾಡಿದ್ದಾರೆ. ಒಂದು ಅರ್ಥ, ನೀನು ತ್ರೇತಾಯುಗದಲ್ಲೇ ತ್ರೇತಾಯುಗದಲ್ಲೇ ನೀನು ಹೇಳಿದೆಲ್ಲ, ಸಗದೇವ ಪರ್ವನ್ಮಾಯ ತವಾಸ್ಮೀತ ಯಾಚತೆ,
ಅಭಯಂ ಸರ್ವಭೂತೇಭ್ಯೋ ದದಾಮಿ ತತ್ಪತಂ ಮಮ ಅಂತ. ಅದು ನಿನ್ನೆ ಅಂತ ಅಂದ್ರೆ ತ್ರೈತಾಯುಗದಲ್ಲಿ ಹೇಳಿದ್ದು. ಈಗ ದ್ವಾಪರ ಯುಗದಲ್ಲೂ ನೀನು ನಿನ್ನೆ ಗೀತೆಯಲ್ಲಿ ಹೇಳಿದೀಯ ನೀನು. ಹಾಗೆ ನಿನ್ನೆಲೇ ವಾಹಿನಿ ಅಂತಂದ್ರೆ ಈ ಚರ್ಮಶ್ಲೋಕಗಳನ್ನ ಹೇಳಿದ್ದಾರೆ ಇದು. ಅದನ್ನು ಸಹ ನಾವು ತಗೋಬೋದು. ಅದಕ್ಕೆ ನಿಮಗೆ ದ್ವಾದಶೇಷಿ ಅಂತರಂಗ ಶೇಷಿ ಹೇಳಿದೆ ಕಡೆಗೆ. ಆಮೇಲೆ ಮಣಿಕದವನ್ನು ಕೂಡ ಹೇಳಿದದಕ್ಕೆ. ಯಾಕೆಂದ್ರೆ ರಹಸ್ಯವನ್ನು ಹೇಳ್ತಾರೆ ಅಂದರೆ ಇತಿಹಾಸ ಶ್ರುತಿಯಲ್ಲಿ ಹೇಳ್ತಾರೆ, ಇತಿಹಾಸ ಪುರಾಣಾಭ್ಯ ವೇದಂ ಸಮುಪ ಬ್ರಹ್ಮಯೇತ್. ವೇದದ ಅರ್ಥವನ್ನ ಇತಿಹಾಸ ಪುರಾಣದಿಂದ ಉಪಪ್ರಮಾಣ ಮಾಡ್ಕೋಬೇಕಂತ. ಹೇಗೆಂದ್ರೆ ಡಿಬೇತ್ಯಲ್ಪ ಶ್ರುತಾದ್ವೇದ ಮಾಮಯಂ ಉತ್ತರಿಷ್ಯತಿ ಅಂತ. ವೇದ ಹೆದರುತ್ತಂತೆ, ಅಲ್ಪಶ್ರುತರಾದ ನಮ್ಮಂದ್ರ ಅಪಾರ್ಥ ಮಾಡ್ಕೊಡ್ತಾರೆ ಅಂತ ಹೆದರ್ಕೊಳುತ್ತಂತೆ. ಹಾಗಾಗಿ ವೇದವನ್ನ ನೋಡ್ಬೇಕಾದ್ರೆ ಇತಿಹಾಸ ಪುರಾಣ ವೇದವ್ಯಾಸ ಗ್ರಂಥಗಳು ಎಲ್ಲವನ್ನೂ ಇಟ್ಕೊಂಡು ಅರ್ಥವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಇದನ್ನ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ಅದಕ್ಕೆ. ಯಾಕೆಂದ್ರೆ ಸಾಕ್ಷಾತ್ ಇಲ್ಲಿ ಭಗವಂತನೇ ಸಾಕ್ಷಾತ್ ನಾರಾಯಣೋ ದೇವ ಹೇಳ್ತಾರೆ. ಕೃತ್ವ ಭಕ್ತ್ಯಮಯೀಂ ತಮಂ. ಇಲ್ಲಿ ಸಾಕ್ಷಾತ್ ಭಗವಂತನ ಆಚಾರ್ಯನಾಗ ಒಂದು ಹಿಡಿದು ಬಿಟ್ಟಿದ್ದಾನೆ ಇದಕ್ಕೆ. ಅದರಿಂದ ಯಾಕೆ ಭಗ್ನಾನ್ ಉದ್ಧರತೆ ಲೋಕ ಕಾರುಣ್ಯ ಶಾಸ್ತ್ರವಾಣಿನ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರಂತೆ. ತಮಾಷೆಗೆ ಹೇಳ್ತಾರೆ, ದ್ವಾರಪಾಲಕರೇ ಶಸ್ತ್ರಪ್ರಾಣಿಗಳಾಗಬೇಡಿ, ಶಾಸ್ತ್ರ ಪ್ರಾಣಿಗಳಾಗಿ ಒಳಗಡೆಯಿಂದ ನಮ್ಮನ್ನು ಬಿಡಿ, ಶಸ್ತ್ರ ಪ್ರಾಣಿಗಳಾಗಿ ನಮ್ಮನ್ನು ತಡಿಬೇಡಿ, ಆ ಶಾಸ್ತ್ರ ಪ್ರಾಣಿಯ ಒಳಗಡೆಯಿಂದಲ್ಲ ಅವನ್ನ ನೋಡೋದು ನಮ್ಮನ್ನು ಬಿಡಿ ಅಂತ ಇಲ್ಲಿ ತೋರಿಸ್ಕೊಡ್ತಾರಂತೆ. ಆಮೇಲೆ ಇದರಲ್ಲಿ ಎರಡು ವಿದ್ಯೆ ಹೇಳಿದೆ, ಗಾಯತ್ರಿ ಬ್ರಹ್ಮೋಪನಿಷತ್ ಒಂದು, ದಹರ ವಿದ್ಯೆ ಎರಡನ್ನು ಹೇಳಿದೆ ಅನ್ನೋದು ಅಂತ. ಇಲ್ಲಿ ಸ್ವಾಪದೇಶು ಅದೇ ನಾಯಕನಾದ ನಂದಗೋಪನೇ ನಮಗೆ ಆಚಾರ್ಯ, ಅವ್ರ ಮೂಲಕ ಅದು ನಮ್ಮ ಆಚಾರ್ಯ ನಮಗೆ ಆಗಲೇ ಇದ್ದಂದು ಮಂತ್ರಗಳು ಮೂರುವುದು. ಅದು ತೆಗೆಯೋದು ಅಂದರೆ ಮಂತ್ರಾತ್ಮ ಉಪದೇಶ ಮಾಡೋದು, ಅವನ ಭಗವನ್ನ ಹಾಡೋದು ಅಂದರೆ ಅವನ್ನ ಎಬ್ಸೋದು ಅಂದರೆ ಅವನಲ್ಲಿ ಶರಣಾಗತಿಯನ್ನು ಮಾಡಿ ನಾವು ಬೇಕಾದಂಥ ಮೋಕ್ಷವನ್ನು ಪಡೆಯೋದು ಅಂದ್ಬಿಟ್ಟು ಅಂತ ಈ ಇದರ ತಾತ್ಪರ್ಯ. ಅದನ್ನ ಇವತ್ತು ಬೇರೆ ಬೇರೆ ಇದೆ ಅನ್ಸುತ್ತೆ. ಹಸ್ತ ಸ್ತನಭರಣಿ ಸಾಂದ್ರವತ್ಸಲ್ಯ ಸಿಂಧು ಅರಂಗನಾಥ